We all are here to praise Jesus. ನಾವೆಲ್ಲರೂ ಕೂಡ ಇಲ್ಲಿ ಇರುವುದು ಆತನು ಹೊಗಳುವುದಕ್ಕಾಗಿ. Hallelujah. ಹಲ್ಲೆಲೂಯಾ. We all are here to worship Jesus. ನಾವೆಲ್ಲರೂ ಇಲ್ಲಿ ಇರುವುದು ಆತನು ಯೇಸುವನ್ನು ಆರಾಧಿಸುವುದಕ್ಕಾಗಿ. Amen. ಆಮೆನ್. He is a God who receive all our praise and worship. ನಮ್ಮ ಎಲ್ಲ ಸ್ತುತಿ ಆರಾಧನೆ ಸ್ವೀಕರಿಸುವುದಕ್ಕೆ ಯೋಗ್ಯನಾಗಿರುವಂತ ದೇವರಾತನು. Amen. ಆಮೆನ್. We are not here to praise one another. ಇಲ್ಲಿ ಒಬ್ಬರನ್ನೊಬ್ಬರನ್ನ ಏನೋ ಹೊಗಳುಕೊಳ್ಳುವುದಕ್ಕೆ ನಾವು ಇಲ್ಲಿ ಬಂದಿಲ್ಲ. We are here to praise only Jesus. ಬರೇ ಒಬ್ಬನೇ ದೇವರಾಗಿರುವಂತ ಯೇಸುವನ್ನು ಮಾತ್ರ ಆರಾಧಿಸಲು ಸ್ತುತಿಸಲು ಬಂದಿದ್ದೇವೆ. We are not here to boast ourselves. ನಮ್ಮನ್ನು ನಾವು ಹೊಗಳುಕೊಳ್ಳುವುದಕ್ಕೆ ನಾವು ಇಲ್ಲಿಲ್ಲ. We are here to boast Jesus Christ. ಕ್ರಿಸ್ತನಲ್ಲಿ ನಾವು ಹೊಗಳುವುದಕ್ಕೆ ನಾವಿಲ್ಲಿದ್ದೇವೆ. Amen. Today I am preaching about supernatural life. ಅಸಾಧಾರಣವಾಗಿರುವಂತ ಜೀವನದ ಕುರಿತು ನಾನು ಬೋಧಿಸುತ್ತೇನೆ. Supernatural life we see in only Holy Spirit. ಅಸಾಧಾರಣವಾಗಿರುವಂತ ಜೀವನ ನಾವು ಪವಿತ್ರಾತ್ಮ ದೇವರಲ್ಲಿ ಮಾತ್ರ ನಾವು ನೋಡುತ್ತೇವೆ. Hallelujah. Who is Holy Spirit? ಪವಿತ್ರಾತ್ಮನು ಯಾರು? Is God's Spirit. ಆತನು ದೇವರ ಆತ್ಮನಾಗಿದ್ದಾನೆ. God's Spirit, whose Spirit? ದೇವರ ಆತ್ಮವು ಅಂದ್ರೆ ಯಾರ ಆತ್ಮವು? Jesus Spirit. ಯೇಸುವಿನ ಆತ್ಮವು. Amen. Amen. Hallelujah. Hallelujah. Jesus Christ came into this world with body, but after he ascended, he came into this world in spirit and dwelt inside of us. ಯೇಸುವು ಈ ಶರೀರವನ್ನು ಧರಿಸಿಕೊಂಡು ಆತನ ಎಲ್ಲ ಕಾರ್ಯಗಳನ್ನು ಮಾಡಿ ಪುನರುತ್ಥಾನನಾದ ಆತನು ಆರೋಹಣನಾದ ನಂತರ ಆತನು ಆತ್ಮ ಸ್ವರೂಪನಾಗಿ ಬಂದು ನೆಲೆಗೊಂಡಿದ್ದಾರೆ. He dwells in us in spirit. ಆತನು ಈಗ ಆತ್ಮ ಸ್ವರೂಪನಾಗಿ ನಮ್ಮಲ್ಲಿ ನೆಲೆಗೊಂಡಿದ್ದಾರೆ. 2000 years back he came in flesh, but now he dwells in us in spirit. 2000 ವರ್ಷಗಳ ಹಿಂದೆ ಆತನು ಶರೀರವನ್ನು ಧರಿಸಿಕೊಂಡು ಬಂದಿದ್ದಾರೆ. ಆತನ ಕಾರ್ಯವನ್ನು ಮುಗಿಸಿ ಮತ್ತೆ ಆತನು ಆತ್ಮ ಸ್ವರೂಪನಾಗಿ ಬಂದು ನಮ್ಮಲ್ಲಿ ಈ ದಿವಸಗಳಲ್ಲಿ ನೆಲೆಗೊಂಡಿದ್ದಾರೆ. When he came in flesh he was limited because he was in the body. ಆತನು ಶರೀರವನ್ನು ಧರಿಸಿಕೊಂಡು ಮನುಷ್ಯನಾಗಿ ಬಂದಿರುವಾಗ ಶರೀರವು ಇದ್ದ ಕಾರಣ ಮಿತಿ ಇರುವಂತ ಜೀವನವನ್ನು ಆತನು ಜೀವಿಸಿದಾನೆ. His body was present in only one place. ಆತನು ದೇಹವಿದ್ದ ಕಾರಣ ಒಂದು ಸ್ಥಳದಲ್ಲಿ ಆತನು ಕಾಣಿಸಿದ್ರೆ ಇನ್ನೊಂದು ಕಡೆ ಕಾಣಿಸುವುದಕ್ಕೆ ಆಗುತ್ತಾ When he was ಇದ್ದಿಲ್ಲ. in Galilee he was not in Jerusalem. ಆತನು ಗಲಿಲೆಯ ಸ್ಥಳದಲ್ಲಿ ಇರುವಾಗ ಯೆರೂಸಲೇಮದಲ್ಲಿ ಆತನು When he ಕಾಣಿಸಿಕೊಳ್ತಾ was in Jerusalem he was not in Nazareth. ಆತನು ಯೆರೂಸಲೇಮಿನಲ್ಲಿ ಇರುವಾಗ ನಜರೇತಿನಲ್ಲಿ ಕಾಣಿಸ್ತಾ ಇದ್ದಿಲ್ಲ. But now he is in spirit. It was each and every one of us. ಈಗ ಆತನು ಆತ್ಮ ಸ್ವರೂಪನಾಗಿ ಎಲ್ಲರಲ್ಲಿ ಕೂಡ ಆತನು ನಿವಾಸ ಮಾಡುತ್ತಾ ಇದ್ದಾರೆ. Even he is in us, he is in believers who believed and received Holy Spirit, who dwells in America and various kinds of United Kingdom. He dwells there also. ಈಗ ಆತನು ಪವಿತ್ರಾತ್ಮನಾಗಿ ನಮ್ಮಲ್ಲಿ ಈಗ ನಮ್ಮ ಸಂಗಡಿದ್ದಾರೆ. ಹಂಗೆ ಅಮೆರಿಕ ದೇಶದಲ್ಲಾಗಿರ್ಬೋದು, ಯಾರ ದೇಶಗಳಾಗಿರ್ಬೋದು, ಯಾರು ಆತನು ನಂಬಿದ್ದಾರೋ ಆತನು ಸ್ವೀಕರಿಸಿದಾರೋ ಅವರೆಲ್ಲರಲ್ಲಿ ಕೂಡ ಆತನು ಬಂದು ವಾಸ ಮಾಡ್ತಾ ಇದ್ದಾರೆ. I tell you, who is Jesus? ಯೇಸು ಯಾರು? He is a king. ಆತನು ರಾಜನು. Bible says king was born. ವಾಕ್ಯ ಹೇಳುತ್ತದೆ ಅರಸನು ಹುಟ್ಟಿದ್ದಾರೆ. Amen. Amen. He came into this world to build his kingdom. ಆತನು ಅರಸನಾಗಿರುವಂತ ಆತನು ಈ ಲೋಕಕ್ಕೆ ಬಂದಿದ್ದ ಕಾರಣ ಏನಂದ್ರೆ ಆತನ ರಾಜ್ಯವನ್ನು ಸ್ಥಾಪನೆ ಮಾಡುವುದಕ್ಕೆ ಕಟ್ಟುವುದಕ್ಕೆ. He's a king. He came to build his kingdom. ಆತನ ಅರಸನು ಆತನು ಬಂದಿದ್ದ ಕಾರಣ ಏನಂದ್ರೆ ಅರಸನಾಗಿ ಆತನ ರಾಜ್ಯವನ್ನು ಇಲ್ಲಿ ಸ್ಥಾಪಿಸುವುದಕ್ಕಾಗಿ ಬಂದನು. He built the kingdom of heaven. ಆತನು ಪರಲೋಕದ ರಾಜ್ಯವನ್ನು ಭೂಮಿ ಮೇಲೆ ಕಟ್ಟಿದ್ದಾರೆ. He gave many parables about his kingdom. ಆತನ ರಾಜ್ಯದ ಕುರಿತು ಬಹಳಷ್ಟು ಸಾಮ್ಯಗಳನ್ನು ಹೇಳಿದ್ದಾರೆ. He preached about a kingdom of heaven, how you can enter into that kingdom. ಯಾವ ರೀತಿಯಲ್ಲಿ ಪರಲೋಕದ ರಾಜ್ಯವಾಗಿರುವಂತ ಆತನ ರಾಜ್ಯದಲ್ಲಿ ಸೇರಿಸಬೇಕೋ ಆತನು ಬೋಧಿಸಿ ತಿಳಿಸಿದ್ದಾರೆ. Amen. Amen. Whoever believed Jesus Christ and confessed his lordship, they entered in the kingdom of heaven. ಯಾರು ಯೇಸು ಕ್ರಿಸ್ತನನ್ನು ವಿಶ್ವಸಿಸಿ ಆತನು ಮಾಡಿದ ಕಾರ್ಯಗಳನ್ನು ವಿಶ್ವಸಿಸಿ ಆತನ ಒಡೆಯನಾಗಿ ಸ್ವೀಕರಿಸುತ್ತಾರೋ ಅವರೆಲ್ಲರೂ ಕೂಡ ಆತನ ಪರಲೋಕ ರಾಜ್ಯವಾಗಿರುವಂತ ಆ ರಾಜ್ಯದಲ್ಲಿ ಈ ಭೂಮಿ ಮೇಲೆ ಇದ್ದಾಗಲೇ ಪ್ರವೇಶಿಸುತ್ತಾರೆ. We all are entered in kingdom of heaven. ನಾವೆಲ್ಲರೂ ಕೂಡ ಯೇಸು ಕ್ರಿಸ್ತನ ಪರಲೋಕ ರಾಜ್ಯದಲ್ಲಿ ನಾವು ಸೇರಿದ್ದೇವೆ. Hallelujah. Hallelujah. We are citizens of heaven. ನಾವು ಪರಲೋಕದ ವಾಸಿಗಳು, we are citizens of his kingdom. ಪೌರಗಳಾಗಿದ್ದೇವೆ. Hallelujah. Hallelujah. Bible says in Psalms 47 chapter 7th verse. ಕೀರ್ತನೆಗಳು 47ನೇ ಅಧ್ಯಾಯ 7th verse. 7ನೇ ವಚನ ಹೇಳುತ್ತದೆ, God is a king of all the earth.
ದೇವರೇ ಈ ಭೂ ಪ್ರಪಂಚಕ್ಕೆಲ್ಲ ಕೂಡ ಆತನೇ ರಾಜನು ಅಂತೆ. Hallelujah. Hallelujah. In the beginning we have seen the Pharaoh was king. ನಾವು ಇತಿಹಾಸವನ್ನು ನೋಡುವಾಗ ಪ್ರಾರಂಭದಲ್ಲಿ ಫರೋ ಅವರು ಅರಸನಾಗಿದ್ರು ಆ ಕಾಲದಲ್ಲಿ. Then Assyrians become a king. ಆದ ನಂತರ ಅಶ್ಶೂರ್ ರಾಜರಾಗಿ ಕೆಲಸ ಮಾಡಿದ್ದಾರೆ, ಕಾರ್ಯ ಮಾಡಿದ್ದಾರೆ. Then all the kings or even Israel also they become king. ಆ ದಿವಸಗಳಲ್ಲಿ ಇಸ್ರಾಯೇಲರು ಕೂಡ ರಾಜರಾಗಿದ್ರು. Then Alexander become great king. ಆದ ನಂತರ ಗ್ರೀಕ್ ಜನರಾಗಿರೋದಂತ ಅವರ ಸಂತತಿಯಲ್ಲಿ ಅಲೆಕ್ಸಾಂಡರ್ ಅರಸನಾಗಿ ಬಂದನು. Even Persians become a king. ಇನ್ನು ನೋಡಿದಾಗ ನಾವು ಪರ್ಷಿಯಾ ದೇಶದ ರಾಜರು ಕೂಡ ರಾಜರಾಗಿ ಪರಿಪಾಲನೆ ಮಾಡಿದ್ದಾರೆ. Even Romans, Caesar become a king. ರೋಮ ಸಾಮ್ರಾಜ್ಯದಲ್ಲಿ ರೋಮ ಜನರ ಮಧ್ಯದಲ್ಲಿ ಸೀಸರ್ ರಾಜನಾಗಿ ಕಾರ್ಯ ಮಾಡಿದ್ದಾರೆ. In their kingdom only Jesus Christ was born. ಆ ರೋಮ ಸಾಮ್ರಾಜ್ಯದಲ್ಲೇ ಆತನ ರಾಜ್ಯ ಸಮಯದಲ್ಲೇ ಯೇಸುವು ಹುಟ್ಟಿದ್ದಾರೆ. Hallelujah. Hallelujah. When he started his kingdom, ಯೇಸು ಆತನ ರಾಜ್ಯವನ್ನು ಸ್ಥಾಪಿಸಿರುವಾಗ by giving his life, ಆತನ ಜೀವನವನ್ನು ಕೊಟ್ಟು he died and buried, went into hell and defeated all the kingdoms of this earth, and he rose from the dead, established his kingdom and ascended to heaven. ಆತನು ಬಂದು ನಮಗಾಗಿ ಮರಣಿಸಿ ನಮಗಾಗಿ ಆತನು ನರಕದಲ್ಲಿ ಹೋಗಿ ಶಿಕ್ಷೆ ಅನುಭವಿಸಿ ಮತ್ತೆ ಸತ್ತರೊಳಗಿಂದ ಮೇಲೆಗೆ ಎತ್ತಲ್ಪಟ್ಟು ಆರೋಹಣನಾಗಿ ಆತನು ಪರಲೋಕ ದೇವರ ರಾಜ್ಯದೊಳಗೆ ಸಿಂಹಾಸನಾಸೀನಾಗಿ ಕೂತುಕೊಂಡಿದ್ದಾರೆ. Hallelujah. Hallelujah. After he settled the kingdom of heaven, he went seated on the ಎಲ್ಲ ಸಾತಾನ ಅಂಧಕಾರ ಶಕ್ತಿಗಳನ್ನು ಸೋಲಿಸಿ ಪುನರುತ್ಥಾನನಾಗಿ ಅಲ್ಲಿ ದೇವರ ರಾಜ್ಯವನ್ನು ಇಲ್ಲಿ ಪರಲೋಕ ರಾಜ್ಯವನ್ನು ಸ್ಥಾಪಿಸಿದ್ದಾರೆ. He spoiled all the kingdoms of this earth ಅದರ ಅರ್ಥ ಏನಂದ್ರೆ ಭೂಮಿ ಮೇಲೆ ಇಷ್ಟುವರೆಗಿರುವಂತ ಸಾತಾನ ಪ್ರಭುತ್ವಗಳು ಎಲ್ಲಾ ರಾಜ್ಯಗಳ ಪ್ರಭುತ್ವಗಳನ್ನೆಲ್ಲ ಕೂಡ ಮುರಿದು ಹಾಕಿ ಆತನ ಪರಲೋಕ ರಾಜ್ಯವನ್ನು ಸ್ಥಾಪಿಸಿದ್ದಾರೆ. Hallelujah. Hallelujah. Then he came in 33 AD as a spirit of God. ಆದ ನಂತರ 33 ಶತಮಾನದಲ್ಲಿ ಆತನು ಆತ್ಮ ಸ್ವರೂಪನಾಗಿ ಬಂದಿದ್ದಾರೆ. King came as a spirit and dwelling in believers. ರಾಜನು ಆತ್ಮ ಸ್ವರೂಪನಾಗಿ ಬಂದು ವಿಶ್ವಾಸಿಗಳ ಜೀವನಗಳಲ್ಲಿ ಆತನು ಜೀವಿಸ್ತಾ ಇದ್ದಾರೆ. He made us kings. ಆತನು ನಮ್ಮನ್ನೆಲ್ಲರನ್ನು ಯಾರು ಆತನ ಅಂಗೀಕರಿಸಿದ್ದಾರೆ ಅವರೆಲ್ಲರನ್ನು ರಾಜರಾಗಿ ಮಾಡಿದ್ದಾರೆ. Slowly kingdoms was disappeared. ನಿಧಾನವಾಗಿ ರಾಜ್ಯಗಳೆಲ್ಲ ಪ್ರಭುತ್ವಗಳೆಲ್ಲ ಕೂಡ ಮುರಿದು ಹಾಕಲ್ಪಟ್ಟಿದೆ, ಮಾಯವಾಗಿದೆ. Hallelujah. Hallelujah. Up to that kings were ruled, kings of this earth were ruled, but when Holy Spirit came and dwells in a believer, he made us kings. Slowly all the kings of the earth, kingdoms of the earth disappeared. ಯೇಸು ಯಾವಾಗ ಬಂದು ನಮ್ಮಲ್ಲಿ ಆತ್ಮ ಸ್ವರೂಪನಾಗಿ ನೆಲೆಗೊಂಡಿದ್ದಾನೋ ಅಷ್ಟುವರೆಗೆ ಇರುವಂತ ರಾಜ್ಯಗಳೆಲ್ಲ ಕೂಡ ಪ್ರಭುತ್ವಗಳೆಲ್ಲ ಕೂಡ ಮುರಿದು ಹಾಕಲ್ಪಟ್ಟು ನಮ್ಮನಾತನ ರಾಜನಾಗಿ ಆರಿಸಿಕೊಂಡು ನಮ್ಮನ್ನೇ ಭೂಮಿ ಮೇಲೆ ಇಟ್ಟಿದ್ದಾನೆ ರಾಜರಾಗಿ. Hallelujah. Bible says when all kings are disappeared, then democracy was started. ಎಲ್ಲ ಅರಸಗಳೆಲ್ಲ ಕೂಡ ಮಾಯವಾಗಿ ಅದೆಲ್ಲ ಪ್ರಭುತ್ವ ಹೋಗಿದ್ದಾಗ ಪ್ರಜಾಸ್ವಾಮ್ಯದಲ್ಲಿ ಪ್ರಾರಂಭವಾಗಿದೆ. That first found in Greek Athens, democracy found. ಗ್ರೀಕ್ ದೇಶದಲ್ಲಿ ಏಥೆನ್ಸ್ ನಗರದಲ್ಲಿ ಆ ಒಂದು ಡೆಮೋಕ್ರಸಿ ಪ್ರಜಾಸ್ವಾಮ್ಯವು ಕಾಣಿಸಲ್ಪಟ್ಟಿದೆ, ಪ್ರಜಾಪ್ರಭುತ್ವವು ಕಾಣಿಸಲ್ಪಟ್ಟಿದೆ. Hallelujah. Hallelujah. All kingdoms disappeared. ಎಲ್ಲ ಒಂದು ರಾಜ್ಯಗಳೆಲ್ಲ ಕೂಡ ಮಾಯವಾಗಿದೆ. Only one kingdom remained, that is the kingdom of Jesus. ಈಗ ಭೂಮಿ ಮೇಲೆ ಒಂದೇ ರಾಜ್ಯವು, ಅದು ಪರಲೋಕ ರಾಜ್ಯವಾದ ಯೇಸು ಕ್ರಿಸ್ತನ ರಾಜ್ಯವು. His kingdom is expanding. ಆತನ ರಾಜ್ಯವು ಭೂಮಿ ಮೇಲೆ ವಿಸ್ತರಣೆ ಆಗುತ್ತಾ ಇದೆ. Hallelujah. Hallelujah. He dwells in a believer and expanding his kingdom. ಆತನು ವಿಶ್ವಾಸಿಯಲ್ಲಿ ನೆಲೆಗೊಳ್ಳುತ್ತಾ ಆ ರಾಜ್ಯವನ್ನು ಪರಲೋಕ ರಾಜ್ಯವನ್ನು ಆತನು ವಿಸ್ತರಣೆ ಮಾಡುತ್ತಾ ಇದ್ದಾರೆ. That is the reason Holy Spirit came and dwell in us. ಆ ಕಾರಣಕ್ಕಾಗಿ ಆತನ ರಾಜ್ಯವನ್ನು ವಿಸ್ತರಣೆ ಮಾಡುವುದಕ್ಕಾಗಿ ನಮ್ಮಲ್ಲಿ ಬಂದು ನೆಲೆಗೊಂಡಿದ್ದಾರೆ. Now he is dwelling in you. You are a king. You have to establish his kingdom. ಈಗ ಆತನು ಆತ್ಮ ಸ್ವರೂಪನಾಗಿ ನಿನ್ನಲ್ಲಿ ನೆಲೆಗೊಂಡಿದ್ದಾನೆ. ನೀನು ಅರಸನು, ನೀನು ಆತನ ರಾಜ್ಯವನ್ನು ವಿಸ್ತರಣೆ ಮಾಡಬೇಕು. No other kingdom can work in this earth. ಈ ಲೋಕದಲ್ಲಿ ಈ ಭೂಮಿ ಮೇಲೆ ಬೇರೆ ಇತರ ರಾಜ್ಯಗಳು ಕಾರ್ಯ ಮಾಡುವುದಿಲ್ಲ. Their ruling will not work. Only Jesus ruling will be remain in this earth. ಅವರು ಪರಿಪಾಲಿಸುವಂತ ಆ ಪ್ರಭುತ್ವವು ನಿನ್ನ ಮೇಲೆ ಆಳ್ವಿಕೆ ಮಾಡುವುದಿಲ್ಲ. ಯೇಸುವಿನ ಪರಲೋಕ ರಾಜ್ಯವು ಮಾತ್ರವೇ ಹಂಗೆ ನಿಂತು ಹೋಗುತ್ತದೆ. Hallelujah. Hallelujah. How can Christian live a ordinary person? ಯಾವ ರೀತಿಯಲ್ಲಿ ಕ್ರೈಸ್ತನು
ಒಂದು ಸಾಧಾರಣವಾಗಿರುವಂತ ವ್ಯಕ್ತಿಯಾಗಿ ಜೀವಿಸಲು ಆಗುತ್ತದೆ. He came and dwelt in you, made you a king. How can you live an ordinary life? ಆತ ನಿನ್ನಲ್ಲಿ ಬಂದು ನಿನ್ನನ್ನು ರಾಜನಾಗಿ ಮಾಡಿದ್ದಾನೆ. ಈಗ ನೀನು ಹೇಗೆ ಸಾಧಾರಣ ಜೀವನವನ್ನು ಜೀವಿಸುವುದಕ್ಕೆ You ಆಗುತ್ತದೆ? don't know who you are. That's what you are living ordinary life. ನಿನಗೂ ಗೊತ್ತಿಲ್ಲ ನೀನು ಯಾರೋ ಅಂತೆ, ಅದಕ್ಕಾಗಿ ನೀನು ಸಾಧಾರಣ ಜೀವನ ಜೀವಿಸ್ತಾ ಇದೀಯಾ. If you received Holy Spirit, ನೀನು ಪವಿತ್ರಾತ್ಮನ್ನು ಸ್ವೀಕರಿಸುವಾಗ to live an ordinary life is not acceptable. ನೀನು ಆ ಸಾಧಾರಣ ಜೀವನವನ್ನು ಜೀವಿಸುವುದು ಅದು ನೀನು ಅಂಗೀಕಾರ ಮಾಡಬಾರದು. You must live in the power and anointing of the Holy Spirit. ನೀನು ಪವಿತ್ರಾತ್ಮ ದೇವರ ಶಕ್ತಿ ಪ್ರಭಾವದಿಂದ ಅಭಿಷೇಕದಿಂದ ಕಾರ್ಯಗಳು ಮಾಡಬೇಕು. Not in some day. ಏನೋ ಕೆಲವು ದಿನ ಮಾತ್ರ ಅಲ್ಲ, Throughout the day, throughout your life, you have to live in that anointing. ಆತನು ಬಂದಿದ್ದ ಕ್ಷಣದಿಂದ ನಿನ್ನ ಜೀವನವೆಲ್ಲ ಕೂಡ ಆತನ ಅಭಿಷೇಕದಿಂದ ನೀನು ಕಾರ್ಯಗಳನ್ನು ಮಾಡ್ತಾ ಜೀವಿಸಬೇಕು. Mark 5th chapter 27th verse says, ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 27th verse, 27ನೇ ವಚನ ಹೇಳುತ್ತದೆ, when Jesus Christ was ministering in this world, ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಪರಿಚಯ ಮಾಡುತ್ತಾ ಇರುವಾಗ one woman was suffering with blood issue. ಒಬ್ಬ ಹೆಂಗಸು ರಕ್ತಸ್ರಾವ ರೋಗದಿಂದ ಕಷ್ಟಪಡ್ತಾ ಇದ್ಲು. She lost all thing what she had because she is suffering and given money, all the money to physicians. ಆಕೆ ಕಷ್ಟಪಡ್ತಾ ಅನಾರೋಗ್ಯದಿಂದ ಆಕೆಗೆ ಇರುವಂತ ಎಲ್ಲ ಹಣವನ್ನು ಖಾಲಿ ಮಾಡಿಕೊಂಡಿದ್ದಾಳೆ. ಕಾರಣ ಏನಂದ್ರೆ ವೈದ್ಯರಕ್ಕೆ ದುಡ್ಡೆಲ್ಲ ಕೂಡ ಖರ್ಚು ಮಾಡಿದಳು. Then she came to know that ಆದ ನಂತರ ಆಕೆ ತಿಳಿದುಕೊಂಡಿದ್ದಾಳೆ Jesus Christ passing by. ಯೇಸು ಕ್ರಿಸ್ತನ ಈ ಮಾರ್ಗದಲ್ಲಿ ಹೋಗುತ್ತಿದ್ದಾರೆ ಎಂದು. If she heard that Jesus Christ, if you touch the garment of Jesus Christ, I will made whole. ಆಕೆ ವಿಶ್ವಸಿಸಿದಾಳೆ, ಯೇಸುವಿನ ಬಟ್ಟೆಯನ್ನು ನಾನು ವಸ್ತ್ರಗಳನ್ನು ಮುಟ್ಟಿದ್ರೆ ನಾನು ಗುಣ ಹೊಂದುತ್ತೀನಿ ಎಂದು. Bible says ಸತ್ಯವೇದ ಹೇಳುತ್ತದೆ, she touched the garment of Jesus Christ. ಆಕೆ ಹೆಂಗಸು ಯೇಸು ಕ್ರಿಸ್ತನ ಶರೀರ ಬಟ್ಟೆಗಳನ್ನು ಮುಟ್ಟಿದ್ದಾಳೆ. And 30th word says 30ನೇ ವಚನ ಹೇಳುತ್ತದೆ, virtue of Jesus Christ passed through him. ಯೇಸುವಿನ ಪ್ರಭಾವವು ಆತನ ಬಟ್ಟೆಗಳಿಂದ ಆಕೆ ಶರೀರದಲ್ಲಿ ಪ್ರವೇಶಿಸಿದೆ. Hallelujah. ಹಲ್ಲೆಲೂಯಾ. She touched only garment. ಆಕೆ ಬರೇ ಬಟ್ಟೆಗಳನ್ನು ಮಾತ್ರ ಮುಟ್ಟಿದಾಳೆ, ಯೇಸುವಿನ ಬಟ್ಟೆಗಳನ್ನು. Jesus power manifested. ಅಲ್ಲಿ ಯೇಸುವಿನ ಶಕ್ತಿ ಹೊರಗ ಪ್ರತ್ಯಕ್ಷಿಸಲ್ಪಟ್ಟಿದೆ. Because he was in power. ಯಾಕಂದ್ರೆ ಆತನು ಶಕ್ತಿಯಿಂದ Jesus ತುಂಬಿಸಲ್ಪಟ್ಟಿದ್ದಾನೆ. never knew that woman was touched. ಅದು ಯೇಸುವಿಗೆ ಗೊತ್ತಿಲ್ಲ ಆ ಹೆಂಗಸು ಬಂದು ಮುಟ್ಟಿದ್ದಾಳೆ ಎಂದು. But when power went out from him, he said, who touched me? ಆದ್ರೆ ಶಕ್ತಿ ಆತನಿಂದ ಹೊರಗೆ ಹೋಗಿರುವಾಗ ಆತನು ಹೇಳಿದ್ದಾರೆ, ಯಾರು ನನ್ನನ್ನು ಮುಟ್ಟಿದ್ದಾರೆ ಎಂದು. Hallelujah. ಹಲ್ಲೆಲೂಯಾ. Holy Spirit, when it dwells in us, power of God dwells in us. ಪವಿತ್ರಾತ್ಮ ದೇವರು ನಮ್ಮಲ್ಲಿ ಇರುವಾಗ ದೇವರ ಶಕ್ತಿ ನಮ್ಮಲ್ಲಿ ಇದೆ. You may not feeling that anointing. ನೀನು ಅಭಿಷೇಕವನ್ನು ನೀನು ಅನಿಸುವಿಕೆದಿಂದ ಅನುಭವಿಸದೇ ಇರಬಹುದು. But you have the conscience of the Holy Spirit who dwells in you. ಆದ್ರೆ ನಿನ್ನಲ್ಲಿ ಯಾವಾಗಲೂ ಕೂಡ ಆತನು ಇದ್ದಾನೆ ಅಂತ ಎಚ್ಚರಿಕೆಯಿಂದ ನೀನಿರಬೇಕು. John 14 chapter 17th word says, ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 17ನೇ ವಚನ ಹೇಳುತ್ತದೆ, Holy Spirit is a God who proceedeth from the Father. ಪವಿತ್ರ ಆತ್ಮನು ದೇವರಿಂದ ಸಿಂಹಾಸನಾಸನದ ದೇವರಿಂದ ಬಂದಿರುವಂತ ದೇವರಾಗಿದ್ದಾನೆ. He came to dwell in us and with us. ಆತ ನಮ್ಮೊಳಗೆ ಬಂದು ನೆಲೆಗೊಂಡು ನಮ್ಮ ಸಂಗಡ ಇರುವುದಕ್ಕಾಗಿ ಬಂದಿದ್ದಾರೆ. Bible says in the Old Testament God is with them. ಪವಿತ್ರಾತ್ಮ ದೇವರು ಹಳೆ ಒಡಂಬಡಿಕೆಯಲ್ಲಿ ದೇವರ ವಾಕ್ಯ ಹೇಳುತ್ತದೆ, ದೇವರು ಅವರ ಸಂಗಡ ಇದ್ದನು. God was with them. ಅವರ ಸಂಗಡ ಇದ್ದನು ದೇವರು. But now he is in us and with us. ಈಗ ಆತನು ನಮ್ಮ ಒಳಗೆ ನಮ್ಮ ಸಂಗಡ ಇದ್ದಾರೆ. Hallelujah. ಹಲ್ಲೆಲೂಯಾ. Many believers says, God with me, God is with me, God is with me. God not only is with you, he is in you also. ದೇವರು ನನ್ನ ಸಂಗಡಿದಾನೆ, ಸಂಗಡ ಮಾತ್ರವಲ್ಲ ನಿನ್ನ ಒಳಗನೇ ಇದ್ದಾನೆ ನಿನ್ನಲ್ಲಿ. Hallelujah. ಹಲ್ಲೆಲೂಯಾ. is with you to work with you. ನಿನ್ನ ಸಂಗಡ ಇದ್ದು ನಿನ್ನ ಸಂಗಡ ಕಾರ್ಯಗಳು ಮಾಡುವುದಕ್ಕೆ ಆತನಿದ್ದಾನೆ. He is in you, energized. ಆದರೆ ನಿನ್ನ ಒಳಗೆ ಇದ್ದದ್ದು ನಿನ್ನನ್ನು ಉತ್ತೇಜಿಸಿ ಬಲ ಕೊಡುವುದಕ್ಕಾಗಿ. You will be charged inside. ನೀನು ಆತನ ನಿನ್ನ ಒಳಗಿರುವುದರಿಂದ ಆತನ ನಿನ್ನನ್ನು ಉತ್ತೇಜಿಸಿ ಆತನ ನಿನ್ನನ್ನು ಚಾರ್ಜ್ ಮಾಡುತ್ತಾನೆ ಆತನ ಶಕ್ತಿಯಿಂದ. He is there inside of you. ಆತನ ನಿಮ್ಮ ಒಳಗೆ ಇದ್ದಾರೆ. Why he is inside of you? ಯಾಕೆ ನಿಮ್ಮ ಒಳಗೆ ಆತನಿದ್ದಾನೆ? Not just sitting on corner of your body. ಏನೋ ನಿನ್ನ ಶರೀರದಲ್ಲಿ ಒಂದು ಮೂಲೆಗೆ ಆತನ ಏನೋ ಕೂತುಕೊಳ್ಳುವುದಕ್ಕೆ ಅಲ್ಲ.
He is inside of you to talk to you. ನಿನ್ನ ಸಂಗಡ ಮಾತನಾಡುವುದಕ್ಕಾಗಿ ಆತನಿದ್ದಾನೆ. Hallelujah. Hallelujah. If you listen to him, he will talk continuously. ನೀನು ಆತನ ಮಾತುಗಳನ್ನು ಕೇಳುತ್ತಾ ಇರುವಾಗ ನಿನ್ನ ಸಂಗಡ ಮಾತನಾಡುತ್ತಾನೆ ಬಿಡದೆ. He continuously communicate with you. ಆತ ನಿನ್ನ ಸಂಗಡ ಯಾವಾಗಲೂ ಕೂಡ ಸಹವಾಸವನ್ನು When ಬೆಳೆಸಿಕೊಳ್ಳುತ್ತಾನೆ. you learn to listen to him, ನೀನು ಆತನ ಮಾತುಗಳನ್ನು ಕೇಳುವುದಕ್ಕೆ ನೀನು ಕಲಿಯುವಾಗ there will be no failure. ಅಲ್ಲಿ ಸೋಲು ಇರುವುದಿಲ್ಲ. Hallelujah. Hallelujah. Many believers, they don't listen to him, that's what they suffer. ಬಹಳಷ್ಟು ವಿಶ್ವಾಸಿಗಳು ಆತನ ಮಾತುಗಳಿಗೆ ಕಿವಿ ಕೊಡದೆ ಕಾರಣ ಕಷ್ಟಪಡ್ತಾ ಇರ್ತಾರೆ. When you listen to him, ನೀನು ಆತನ ಸ್ವರವನ್ನು ಕೇಳುವಾಗ you will be successful. ನೀನು ಸಫಲತೆ ಹೊಂದಿತೀಯಾ? Say, I am not an ordinary person. ಹೇಳ್ರಿ, ನಾನು ಸಾಧಾರಣ ವ್ಯಕ್ತಿ ಅಲ್ಲ ಎಂದು. Because I am a supernatural. ನಾನು ಅಸಾಧಾರಣವಾಗಿರುವಂತ ವ್ಯಕ್ತಿಯಾಗಿದ್ದೇನೆ. I am born of God. ನಾನು ದೇವರಿಗೆ ಹುಟ್ಟಿದ್ದೇನೆ. I have a nature of God. ನನಗೆ ದೇವರ ಸ್ವಭಾವವು ಇದೆ. Fire of God set inside of me. ದೇವರ ಬೆಂಕಿ ನನ್ನಲ್ಲಿ ಉರಿಯುತ್ತಾ ಇದೆ. Do you believe that fire of God set inside of you? ನಿನ್ನ ಒಳಗೆ ದೇವರ ಶಕ್ತಿ ಉರಿಯುತ್ತಾ ಇದೆ ಅಂತ ನೀನು ನಂಬುತ್ತಾ ಇದೆಯಾ? Let it burn. ಅದು ಹೆಚ್ಚಾಗಿ ಬೆಂಕಿ ಹೆಚ್ಚಾಗಲಿ, ಉರಿಯಲಿ. Hallelujah. You have to refuse to be ordinary. ನೀನು ಸಾಧಾರಣವಾಗಿರುವಂತ ವ್ಯಕ್ತಿಯಾಗಿ ಕಾಂಪ್ರಮೈಸ್ ಆಗುವುದಕ್ಕೆ ಅದನ್ನು ತಿರಸ್ಕರಿಸಬೇಕು. Don't agree to be ordinary. ಸಾಧಾರಣ ವ್ಯಕ್ತಿಯಾಗಿ ಇತರರಲ್ಲ ಹಾಗೆ ಲೋಕದ ಜನರ ಹಾಗೆ ಜೀವಿಸುವುದಕ್ಕೆ ನೀನು ಅನುಮತಿಸಬೇಡ. Refuse to be substandard. ನೀನು ಏನೋ ಸಾಧಾರಣವಾಗಿರುವುದಕ್ಕೆ ತಿರಸ್ಕಾರ ಮಾಡು. Refuse to live a general life. ಏನೋ ಜನರಲ್ ಆಗಿರುವುದಕ್ಕೆ, ಎಲ್ಲರ ಹಾಗೆ ನನ್ನ ಜೀವನ ಆ ರೀತಿಯಲ್ಲಿ ಇರುವುದಕ್ಕೆ ನೀನು ತಿರಸ್ಕಾರ ಮಾಡು. You are not for that. ನೀನು ಅದಕ್ಕಾಗಿ ಅಲ್ಲ. That is not the reason Holy Spirit came into this world. ನಿನ್ನನ್ನು ಏನೋ ಸಾಧಾರಣವಾಗಿನ ವ್ಯಕ್ತಿಯಾಗಿ ಜೀವಿಸುವುದಕ್ಕೆ ಮಾಡುವುದಕ್ಕೆ ಆತನು ನಿನ್ನಲ್ಲಿ ಬಂದಿಲ್ಲ. Hallelujah. Say after me, I am not a general guy. ನಾನು ಸಾಧಾರಣವಾಗಿರುವ ಮನುಷ್ಯನಲ್ಲ. I am not an average guy. ನಾನು ಕಡಿಮೆ ಮನುಷ್ಯನಲ್ಲ. Hallelujah. ಅಲ್ಲಿಗಲ್ಲಿಗೆ ಸಂಬಳ ಬರೋದು, ಅಲ್ಲಿಗಲ್ಲಿಗೆ ಜೀವನ ಮುಗಿಯೋದು. ಒಂದು ತಿಂಗಳ ಸಂಬಳ ಬಂದಿಲ್ಲ ಅಂದ್ರೆ ಆಯ್ತು, ಗಡ 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 ನಡಗೋದು. I am not average man. ನಾನು ಏನೋ ಕಡಿಮೆ ಜೀವನ ಜೀವಿಸುವವನಲ್ಲ. Hallelujah. Hallelujah. Don't say that I and my small family. ನಾನು ನನಗೆ ಚಿಕ್ಕ ಕುಟುಂಬವು ಅಂತ ಹೇಳಬೇಡ. Many people says I my small family. ಬಹಳ ಜನರು ನಾನು ನನ್ನ ಚಿಕ್ಕ ಕುಟುಂಬವಪ್ಪ ಅಷ್ಟೇ. I and my small business. ನಾನು ನನ್ನ ಚಿಕ್ಕ ವ್ಯಾಪಾರವು ಅಂತ ಹೇಳ್ತಾರೆ. I and my small church. ನಾನು ನನ್ನ ಚಿಕ್ಕ ಸಭೆ ಅಂತ ಹೇಳ್ತಾರೆ. Don't say because you are not small. ನೀನು ಈ ರೀತಿಯಲ್ಲಿ ಹೇಳಬೇಡ, ನೀನು ಸಣ್ಣವನಲ್ಲ, ಚಿಕ್ಕವನಲ್ಲ. Hallelujah. Hallelujah. Once you received Holy Spirit anointing, ಒಂದು ಸತಿ ಪವಿತ್ರ ಆತ್ಮ ದೇವರ ಅಭಿಷೇಕವು ನೀನು ಹೊಂದಿಕೊಂಡಿರುವಾಗ your vision expands. ನಿನ್ನ ಒಂದು ದರ್ಶನವು ಅದು ದೊಡ್ಡದಾಗಿ ಆಗುತ್ತದೆ. Even though I tell you we are living in this small hut, but our vision is world. ಈಗ ನಾವು ಇಲ್ಲಿ ಚಿಕ್ಕ ಪ್ರದೇಶವಾಗಿರುವಂತ ಹಟ್ಟಿ ಪ್ರದೇಶದಲ್ಲಿ ಜೀವಿಸ್ತಾ ಇದ್ರೆ ಕೂಡ, ನಿವಾಸ ಮಾಡ್ತಾ ಇದ್ರೆ ಕೂಡ, ನಮ್ಮ ದರ್ಶನ ಹೆಂಗಿದೆ ಅಂದ್ರೆ ಪ್ರಪಂಚದ ಕಡೆ ದೃಷ್ಟಿಸುವಂತ ದೃಶ್ಯಾಗಿದೆ, ದರ್ಶನವಾಗಿದೆ ನಮಗೆ. Think he is living a small village, panchayati, raja panchayati, how can he think whole world? ನೋಡುವುದಕ್ಕೆ ಹೇಗಿದೆ ಅಂದ್ರೆ ಪಂಚಾಯಿತಿ ಇರುವಂತ ಚಿಕ್ಕ ಗ್ರಾಮವಾಗಿದೆ, ಯಾವ ರೀತಿಯಲ್ಲಿ ಇದು ದೊಡ್ಡ ದರ್ಶನವಾಗುತ್ತದೆ. Now it become Patan Panchayat, then it will become ತಾಲೂಕು, then it will become district, then it will become a big state in India. ಈಗ ಏನಾಗುತ್ತದಂದ್ರೆ ಇದು ದೊಡ್ಡದಾಗಿ ಆಗ ಪಟ್ಟಣ ಪಂಚಾಯಿತಿ ಮತ್ತೆ ತಾಲೂಕಾ ಮತ್ತೆ ಹಂಗೆ ದೊಡ್ಡ ಸ್ಥಳವಾಗಿ ಮಾರ್ಪಡಿಸಲ್ಪಡುತ್ತದೆ. Only because of the church. ಯಾಕಂದ್ರೆ ಸಭೆ ಇರುವುದರಿಂದ ಅದು ಆಗುತ್ತದೆ. This will expand. ಇದು ವಿಸ್ತರಿಸಲ್ಪಡುತ್ತದೆ. Because of the Holy Ghost anointing. ಪವಿತ್ರ ಆತ್ಮ ದೇವರ ಅಭಿಷೇಕದ ಕಾರಣ. We are not general guys. ನಾವು ಸಾಧಾರಣವಾಗಿರುವಂತ ಜನರಲ್ಲ. We are not a small congregation. ನಾವು ಏನೋ ಸ್ವಲ್ಪ ಜನ ಇರುವಂತ ಸಭಿಕರಲ್ಲ. 70 people went into Egypt. 70 ಜನರು ಐಗುಪ್ತ ದೇಶಕ್ಕೆ ಇಸ್ರಾಯೇಲ್ ಜನರು ಹೋದರು. When they came out, ಅವರು ಅಲ್ಲಿಂದ ಹೊರಗೆ ಬರುವಾಗ 30 lakhs people. ಅವರು 30 ಲಕ್ಷದ ಜನರಾಗಿ ಬಿಟ್ರು. Hallelujah. Hallelujah. Great congregation came out of Egypt. ಐಗುಪ್ತ ದೇಶದಿಂದ ಹೊರಗೆ ಹೋಗುವಾಗ ದೊಡ್ಡ
ಗುಂಪಾಗಿ ಜನರು ಬಂದಿದ್ದಾರೆ. We may be small today, ಈ ದಿನ ನೀನು ಚಿಕ್ಕದಾಗಿ ಅನಿಸ್ಕೊಳ್ತಾ ಇರುವಂತ, but when Jesus Christ come back in the midair, ಆದ್ರೆ ಯೇಸು ಸ್ವಾಮಿ ಮಧ್ಯಾಕಾಶದಲ್ಲಿ ಬರುವಾಗ we will be ascended as a great congregation. ನಾವು ದೊಡ್ಡ ಸಮೂಹವಾಗಿ ಮೇಲಕ್ಕೆ ಎತ್ತಲ್ಪಡುತ್ತೇವೆ. Hallelujah. Hallelujah. Because Holy Spirit dwells in us. ಯಾಕಂದ್ರೆ ಪವಿತ್ರಾತ್ಮ ದೇವರು ನಮ್ಮಲ್ಲಿ ನೆಲೆಗೊಂಡಿದ್ದ Because ಕಾರಣ, His anointing is in us. ಆತನ ಅಭಿಷೇಕವು ನಮ್ಮಲ್ಲಿದ್ದ ಕಾರಣ. Hallelujah. Hallelujah. We are not average guys. ನಾವು ಏನೋ ಕನಿಷ್ಠಕ್ಕೆ ಕಡಿಮೆ ಇರುವಂತ ಜನರಲ್ಲ. Our vision day by day expands. ನಮ್ಮ ದರ್ಶನವು ದಿನ ದಿನಕ್ಕೆ ಅದು ವಿಸ್ತರಿಸಬೇಕು. We started seeing things beyond. ನಾವು ನೋಡುವ ದೃಷ್ಟಿ ಶಾರೀರಿಕ ಕಣ್ಣುಗಳಕ್ಕಿಂತ ದೊಡ್ಡದಾಗಿ ನಾವು ಆತ್ಮೀಯ ಕಣ್ಣುಗಳಿಂದ ನೋಡಬೇಕು. Our city becomes small when we see with the eyes of Jesus. ಯೇಸುವಿನ ಕಣ್ಣುಗಳಿಂದ ನಾವು ನೋಡುವಾಗ ನಮಗೆ ನಮ್ಮ ಪ್ರದೇಶವು ಚಿಕ್ಕದಾಗಿ ಕಾಣಿಸುತ್ತದೆ. Because Jesus Christ born in small Bethlehem. ಯೇಸು ಸ್ವಾಮಿ ಬೆತ್ಲೆಹೇಮ್ ಅನ್ನುವಂತ ಚಿಕ್ಕ ಗ್ರಾಮದಲ್ಲೇ ಹುಟ್ಟಿದ್ದಾರೆ. That is a village. ಅದು Small village. ಚಿಕ್ಕ ಹಳ್ಳಿ. He was not limited to that village. ಆ ಒಂದು ಹಳ್ಳಿಗೆ ಮಾತ್ರ ಆತನ ಪರಿಮಿತಿ ಆಗಲಿಲ್ಲ. Hallelujah. ಮಿತಿ ಆಗಲಿಲ್ಲ. Not to Jerusalem. ಯೆರೂಸಲೇಮ್ಗೂ ಮಾತ್ರ ಅಲ್ಲ. Not for Nazareth. ನಜರೇತಕ್ಕೆ ಮಾತ್ರ ಅಲ್ಲ. Not only in Galilee. ಗಲಿಲೆಯ ಪ್ರದೇಶಕ್ಕೆ ಮಾತ್ರವಲ್ಲ. That spread all over nations. ಅದು ಎಲ್ಲ ದೇಶಗಳಿಗೆ ವಿಸ್ತರಿಸಿದೆ. Now if you go to any islands also you will see Christian. ನೀನು ಯಾವುದೇ ಒಂದು ದ್ವೀಪಕ್ಕೆ ಐಲ್ಯಾಂಡ್ಗೆ ಹೋಗಿದ್ರೆ ಕೂಡ ಅಲ್ಲಿ ಕೂಡ ಕ್ರೈಸ್ತವರಿದ್ದಾರೆ. Hallelujah. ಯೇಸುವನ್ನು ನಂಬುವವರು. But he was born in Bethlehem, small village. ಆದರೆ ಆತನು ಮನುಷ್ಯನಾಗಿ ಹುಟ್ಟಿದ್ದು ಮಾತ್ರ ಬೆತ್ಲೆಹೇಮ್ ಪಟ್ಟಣದಲ್ಲಿ. Because Holy Spirit is working, Christians are spreading out all over the nations. ಪವಿತ್ರಾತ್ಮ ದೇವರು ಎಲ್ಲಾ ಕಡೆ ಚಲಿಸುತ್ತಾ ಆತನ ಜನರ ಸಂಗಡ ಚಲಿಸುತ್ತಾ ಇದ್ದ ಕಾರಣ ರಾಜ್ಯ ವಿಸ್ತರಣೆ ಆಗುತ್ತಾ ಇದೆ. Because Holy Spirit dwells in us, I tell you, our country becomes small, our world also becomes small. ಪವಿತ್ರಾತ್ಮ ನಮ್ಮಲ್ಲಿ ನೆಲೆಗೊಂಡಿದ್ದ ಕಾರಣ ಆತನಿಂದ ನಮಗೂ ದೇಶವನ್ನು ನೋಡಿದ್ರೆ ಕೂಡ ಪ್ರಪಂಚವನ್ನು ನೋಡಿದ್ರೆ ಕೂಡ ಸಣ್ಣದಾಗೆ ಕಾಣಿಸ್ತದೆ. ದೊಡ್ಡ ದೇವರು ನಮ್ಮಲ್ಲಿದ್ದ ಕಾರಣ. You started now, I tell you what God is asking you to do. ನಿನಗೆ ದೇವರು ಏನು ಮಾಡಬೇಕಂತ ಹೇಳಿದ್ದಾರೋ ಅದನ್ನು ಈಗಲೇ ನೀವು ಪ್ರಾರಂಭ ಮಾಡಿದ್ರೆ, I tell you, before he is coming you will become a big. ನಾನು ಹೇಳುತ್ತೇನೆ, ನೀವು ಯೇಸು ಸ್ವಾಮಿ ಬರೋಣಕ ಸಮಯದಲ್ಲಿ ದೊಡ್ಡ ಕಾರ್ಯಗಳೆಲ್ಲ ಮಾಡಬಹುದು. Hallelujah. Hallelujah. If you want to do anything for God, ನೀನು ಏನಾದರೂ ದೇವರಕ್ಕಾಗಿ ಮಾಡಬೇಕಂದ್ರೆ you have to do it now only. Start now only. ಈಗದಿಂದಲೇ ನೀನು ಪ್ರಾರಂಭ ಮಾಡಬೇಕು. Hallelujah. I tell you, I started early, but I don't have a proper doctrine. ಸಭಾಪಾಲಕರು ಹೇಳ್ತಾ ಇದ್ದೇನೆ ಏನಂದ್ರೆ, ಬಹಳ ಯವನಸ್ಥ ಕಾಲದಲ್ಲೇ ಯೇಸುವನ್ನು ನಂಬಿಕೊಂಡು ಪ್ರಾರಂಭಿಸಿದ್ದಾರೆ ದೇವರ ಕಾರ್ಯಗಳನ್ನು. ಆದರೆ ಸರಿಯಾಗಿರುವಂತ ಸಿದ್ಧಾಂತವು, ಡಾಕ್ಟ್ರಿನ್, ವಾಕ್ಯದ ಪರಿಜ್ಞಾನವು ಇಲ್ಲದೆ ಕಾರಣ ಅಲ್ಲೇ ನಿಂತು ಬಿಟ್ಟಾರೆ. ಆದ್ರೆ ಲೋಕ ಪ್ರಕಾರವಾಗಿ ನಾನು ಸಮಯವನ್ನು ವ್ಯರ್ಥ ಮಾಡಲಿಲ್ಲ. I am ignorant of God's word. ಆದ್ರೆ ದೇವರ ವಿಷಯಗಳಲ್ಲಿ ಆಸಕ್ತನಾಗಿ ಮಾಡುತ್ತಾ ಕೂಡ ವಾಕ್ಯದ ಸತ್ಯ ಗೂಢಾರ್ಥಗಳು ಗೊತ್ತಾಗದೇ ಇದ್ದಾರೆ. That made me stay long there only. ಅದು ಏನು ಮಾಡಿದಂದ್ರೆ ವಾಕ್ಯಗಳ ಗೂಢಾರ್ಥಗಳು ಗೊತ್ತಾಗದೆ, ಸರಿಯಾದ ಸಿದ್ಧಾಂತವಿಲ್ಲದೆ ಅಲ್ಲೇ ಇರುವಂತ ಜಾಗದಲ್ಲೇ ಹಂಗೆ ನಿಲ್ಲಿಸುವಂತೆ ಬಹಳಷ್ಟು ಸಮಯ ತೆಗೆದುಕೊಂಡಿದೆ. Then I came to know the word of God. ಆದ ನಂತರ ನಾನು ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವುದು ತಿಳಿದುಕೊಳ್ಳುವುದು I started putting the word of God to work. ಆದ ನಂತರ ನಾನು ಆ ವಾಕ್ಯಗಳನ್ನು ಕಾರ್ಯ ಮಾಡುವುದಕ್ಕೆ ನಾನು ಕೆಲಸ ಮಾಡಿದೆ. It is working. ಇದು ಕಾರ್ಯ ಮಾಡ್ತಾ ಇದೆ. When I put the word to work, it is working in my life. ನಾನು ದೇವರ ವಾಕ್ಯವನ್ನು ಕಾರ್ಯ ಮಾಡಲು ವ್ಯಾಯಾಮ ಮಾಡ್ತಾ ಆತ್ಮೀಯವಾಗಿ ಎಕ್ಸರ್ಸೈಸ್ ಮಾಡುವಾಗ ಅದು ಕಾರ್ಯವನ್ನು ಮಾಡ್ತಾ ಇದೆ. I tell you, church, put the word to work. ನನ್ನ ಪ್ರಿಯರೇ, ದೇವರ ವಾಕ್ಯವನ್ನು ವಿಶ್ವಸಿಸಿ ಕಾರ್ಯ ಮಾಡುವಂತೆ ಮಾಡು. Don't fear. ಭಯಪಡಬೇಡ. Don't be afraid. ಭಯಪಡಬೇಡ, ಅಂಜಬೇಡ. Don't afraid of the government. ಗವರ್ನಮೆಂಟ್ ಕುರಿತು ನೀನು ಅಂಜಬೇಡ. Because all the kingdoms was destroyed, only kingdom of Jesus Christ remain on this earth. ಎಲ್ಲಾ ರಾಜ್ಯಗಳು ಪ್ರಭುತ್ವಗಳೆಲ್ಲ ಕೂಡ ಮುರಿದು ಹಾಕಲ್ಪಟ್ಟಿದೆ. ಈಗ ಯೇಸುವಿನ ರಾಜ್ಯವು ಮಾತ್ರವೇ ಇದೆ. Only Holy Spirit reigning all over the world. ಎಲ್ಲಾ ಪವಿತ್ರಾತ್ಮ ದೇವರು ಮಾತ್ರನೇ ಲೋಕವನ್ನೆಲ್ಲ ಆಳ್ವಿಕೆ ಮಾಡುತ್ತಿದ್ದಾರೆ. You start the word, put to work. ನೀನು ಕೂಡ ದೇವರ ವಾಕ್ಯವನ್ನು ಕೆಲಸ ಮಾಡುವಂತೆ ನೀನು ಕಾರ್ಯ ಮಾಡು. Started walk with God. ದೇವರೊಂದಿಗೆ ನಡೆಯುವುದಕ್ಕೆ ಪ್ರಾರಂಭಿಸು. Hallelujah. Hallelujah. I tell you, Enoch walked with God. ದೇವರ ವಾಕ್ಯವು ಹೇಳುತ್ತದೆ,
ಹನೋಕ್ ದೇವರ ಸಂಗಡ ಜೊತೆಯಾಗಿ ನಡೆದಾನೆ. You can walk with God. ನೀನು ದೇವರ ಸಂಗಡ ನಡೆಯಬಹುದು. Tell to somebody, brother, sister, you can walk with God. Pastor, you can walk. ಸಹೋದರರೇ, ನೀನು ದೇವರ ಸಂಗಡ ನಡೆಯಬಹುದು. What is the meaning of walking with God? ದೇವರ ಸಂಗಡ ನಡೆಯುವುದಂದ್ರೆ ಅರ್ಥ ಏನು? Not putting steps with Jesus. ಏನು ಯೇಸು ಹಾಗೆ ನೀನು ಹೆಜ್ಜೆಗಳನ್ನ ಹಾಕುವುದಲ್ಲ. Walking with God is nothing but doing the word of God. ದೇವರ ಸಂಗಡ ನಡೆಯುವುದಂದ್ರೆ ದೇವರ ವಾಕ್ಯವನ್ನು ಕಾರ್ಯರೂಪದಲ್ಲಿ ನೀನು ಮಾಡಿ Walking ತೋರಿಸುವುದು. with God means living a righteous life. ದೇವರ ಸಂಗಡ ನಡೆಯುವುದಂದ್ರೆ ನೀತಿಯ ಜೀವನವನ್ನೇ ನೀತಿವಂತನಾಗಿ He made ಜೀವಿಸುವುದು. righteous, we have to live righteous life. ಆತ ನಮ್ಮನ್ನು ನೀತಿವಂತನಾಗಿ ಮಾಡಿದ್ದಾನೆ, ನಾವು ನೀತಿವಂತರಾಗಿ ಜೀವಿಸಬೇಕು. Hallelujah. ಹಲ್ಲೆಲೂಯಾ. We have to communicate with the Holy Spirit, walking and communicating. ಯಾವಾಗಲೂ ಪವಿತ್ರ ಆತ್ಮ ದೇವರ ಸಂಗಡ ಸಹವಾಸದಲ್ಲಿ ನಾವು ಮಾತನಾಡುತ್ತಾ ಇರಬೇಕು. If you start now, ಈಗ ನೀವು ಪ್ರಾರಂಭಿಸಿದ್ರೆ, I tell you, before his coming, you will be perfect in walking with God. ನೀನು ಆತನ ಬರುವ ಸಮಯಕ್ಕೆಲ್ಲ ನೀನು ಪರಿಪೂರ್ಣನಾಗಿ ಆತನ ದೇವರ ಸಂಗಡ ನಡೆಯುವಂತ ವ್ಯಕ್ತಿ ಆಗಿರ್ತೀಯಾ. Hallelujah. ಹಲ್ಲೆಲೂಯಾ. At the age of babyhood, many people, ಚಿಕ್ಕ any person, ಯಾರೇ ವ್ಯಕ್ತಿ ಚಿಕ್ಕ ಬಾಲಕನಾಗಿರುವಂತ ಸಮಯದಲ್ಲಿ doing mistake is acceptable. ಒಂದು ವೇಳೆ ಅವ್ರು ತಪ್ಪು ಮಾಡಿದ್ರೆ ಕೂಡ ಅಂತ ಸಮಯದಲ್ಲಿ ಚಿಕ್ಕವನ್ಲೆ ಸಣ್ಣವನ್ಲೆ ಅಂತ ಅದನ್ನ ಅಂಗೀಕಾರ ಮಾಡ್ತಾರೆ. But when he's grown up, ಆದ್ರೆ ಆ ವ್ಯಕ್ತಿ ಬೆಳೆದಿದ್ದಾಗ doing mistake is not acceptable. ಯಾವುದೇ ತಪ್ಪುಗಳನ್ನು ಮಾಡುವಾಗ ಅದು ಅಂಗೀಕಾರ ಮಾಡುವುದಿಲ್ಲ. Same way, when you born again, when you are small in Christ, doing mistakes is acceptable. ಅದೇ ರೀತಿಯಲ್ಲಿ ಆತ್ಮದಲ್ಲಿ ನೀನು ಹೊಸ ಸೃಷ್ಟಿಯಾಗಿ ಹುಟ್ಟಿರುವಾಗ ಯೇಸು ಕ್ರಿಸ್ತನಲ್ಲಿ ಆತ್ಮೀಯವಾಗಿ ಚಿಕ್ಕ ತಪ್ಪುಗಳು ಮಾಡ್ತಾ ಇದ್ರೆ ಅದು ಅಂಗೀಕಾರ ಮಾಡಲ್ಪಡ್ತೀಯಾ. After 10 years also doing same thing means that is not acceptable. ನೀನು ಈಗ 10 ವರ್ಷ ಆಗಿ ಯೇಸುವನ್ನು ನಂಬಿಕೊಂಡು ಇನ್ನೂ ಅದೇ ತಪ್ಪುಗಳನ್ನೇ ಮಾಡ್ಕೊಂತಾ ಇದ್ರೆ ಅದು ಅಂಗೀಕಾರ ಮಾಡಲ್ಪಡುವುದಿಲ್ಲ. You are not a small child spiritually. ಆತ್ಮೀಯವಾಗಿ ಚಿಕ್ಕ ಬಾಲಕನಾಗಿರಬೇಡ. You have to grow. ನೀನು ಬೆಳೆಯಬೇಕು. Hallelujah. ಹಲ್ಲೆಲೂಯಾ. Start, so I tell you, start right now. ಅದಕ್ಕಾಗಿ ನೀನು ಬೆಳೆಯುವುದಕ್ಕೆ ಈಗಲೇ ನೀನು ಪ್ರಾರಂಭಿಸು. To do the word of God. ದೇವರ ವಾಕ್ಯವನ್ನು ಮಾಡುವುದಕ್ಕಾಗಿ. Amen. ಆಮೆನ್. Hallelujah. ಹಲ್ಲೆಲೂಯಾ. And ready to be corrected. ಎಲ್ಲ ಸರಿಪಡಿಸಿಕೊಳ್ಳುತ್ತಾ ವಿಷಯಗಳನ್ನು ಸಿದ್ಧವಾಗಿರು. How you grow? ಯಾವ ರೀತಿಯಲ್ಲಿ ನೀನು ಬೆಳೆಯುತ್ತೀ? When you corrected, you grow. ನೀನು ಜೀವನವನ್ನು ವಿಷಯಗಳೆಲ್ಲಾದರೂ ತಪ್ಪು ನಡ್ತಾ ಇದ್ರೆ ಸರಿಪಡಿಸಿಕೊಂಡಿದ್ರೆ ವಾಕ್ಯದಿಂದ ಅವಾಗ ನೀನು ಬೆಳೆಯುತ್ತೀ. We are here to correct each and every one of you. ನಾವು ಇಲ್ಲಿ ಇರುವುದು ನಿಮ್ಮನ್ನು ಸರಿಪಡಿಸುವುದಕ್ಕಾಗಿದ್ದೇವೆ. Put in order. ಎಲ್ಲರನ್ನು ಕ್ರಮದಲ್ಲಿ ತರುವುದಕ್ಕಾಗಿ. Put in order of the word of God. ದೇವರ ವಾಕ್ಯದ ಕ್ರಮದಲ್ಲಿ ತೆಗೆದುಕೊಂಡು ಬರುವುದಕ್ಕಿದ್ದೇವೆ. If you don't accept the correction, you cannot grow. ನೀನು ನಾವು ಕೊಡುವಂತ ಒಂದು ಕರೆಕ್ಷನ್ ಸ್ವೀಕರಿಸಲಿಲ್ಲ ಅಂದ್ರೆ ನೀನು ಬೆಳೆಯುವುದಕ್ಕೆ ಆಗುವುದಿಲ್ಲ. You must be guided when we are guiding you. ನಾವು ನಿಮ್ಮನ್ನು ನಡೆಸುವಾಗ ನೀವು ಆ ನಡೆಸುವಿಕೆಯನ್ನು ಸ್ವೀಕರಿಸಬೇಕು. We are spiritually guiding you. ನಾವು ನಿಮ್ಮನ್ನು ಆತ್ಮೀಯವಾಗಿ ನಡೆಸುತ್ತೇವೆ. We are making your way perfect in Christ. ಕ್ರಿಸ್ತನಲ್ಲಿ ನಿಮ್ಮ ನಡತೆ ಪರಿಪೂರ್ಣವಾಗಿರುವಂತೆ ನೋಡುತ್ತೇವೆ. What you have to do? ನೀವೇನು ಮಾಡಬೇಕು? You have to see the opportunity to express what God has put inside of you. ನಿನ್ನಲ್ಲಿ ದೇವರು ಇಟ್ಟಿರುವಂತ ವಿಷಯಗಳನ್ನು ಹೊರಗೆ ಕಾಣಿಸುವಂತೆ ನೀನು ನೋಡಿಕೊಳ್ಳಬೇಕು. Amen. That is the reason we are guiding you and correcting you. ಅದೇ ಕಾರಣ ನಿಮ್ಮನ್ನು ದೇವರು ಉಪಯೋಗಿಸಬೇಕಂತಲೇ ನಿಮ್ಮನ್ನು ಸರಿಪಡಿಸ್ತಾ ಇರ್ತೇವೆ. You have to put to work. ನೀವು ಕಾರ್ಯ ಮಾಡುವಂತೆ ದೇವರು ಇಟ್ಟಿರುವಂತ ಸ್ಥಾನದಲ್ಲಿ ಕಾರ್ಯ ಮಾಡೋದಕ್ಕೆ ಮಾಡಬೇಕು. You have to see the opportunity. ನೀನು ಅವಕಾಶಗಳಕ್ಕಾಗಿ ಎದುರು ನೋಡಬೇಕು. To express what God has kept inside of you. ನಿನ್ನ ಒಳಗೆ ಇಟ್ಟಿರುವಂತ ದೇವರ ವಿಷಯಗಳನ್ನು ನೀನು ತಿಳಿಸುವುದಕ್ಕಾಗಿ. That's what I tell you, be involved in the church. ಅದಕ್ಕಾಗಿ ಸಭೆ ವಿಷಯಗಳಲ್ಲಿ ನೀನು ಯಾವಾಗಲೂ ಒಂದಾಗಿರು. Seek to be involved. ಯಾವಾಗಲೂ ಕೂಡ ಸಭೆ ಕಾರ್ಯಗಳಲ್ಲಿ ನಾನು ಇರಬೇಕು ಅಂತ ಒಂದು ಆಸಕ್ತಿಯಿಂದ ಹುಡುಕು. Don't wait for someone to be called. ಯಾರೋ ನಿನ್ನನ್ನು ಬಂದು ಕರೆಯಬೇಕು ಅಂತ ನೀನು ಎದುರು ನೋಡಬೇಡ. Hallelujah. Hallelujah. You have to wait for God's time. ದೇವರ ಸಮಯಕ್ಕಾಗಿ ನೀನು ಎದುರು ನೋಡುತ್ತಾ ಇರಬೇಕು. Don't stay there only and quench the Holy Spirit. ನೀನು ಅಲ್ಲೇ ಎಲ್ಲಿರ್ತೀಯೋ ಆ ಜಾಗದಲ್ಲೇ ರಕ್ಷಣೆ ಹೊಂದಿದಾಗಲೂ ಎಷ್ಟು ವರ್ಷಗಳಾಗಿದೆ ಅಲ್ಲೇ ಇದ್ದುಕೊಂಡು ಪವಿತ್ರಾತ್ಮನ ದುಃಖಪಡಿಸಬೇಡ. Hallelujah. Hallelujah. You have to encourage yourself through the word of God. ನೀನು
ದೇವರ ವಾಕ್ಯದೊಂದಿಗೆ ನೀನು ಉತ್ತೇಜಿಸಿಕೊಳ್ಳಬೇಕು. You shouldn't be discouraged. ನೀನು ನಿರಾಶೆಗೆ ಒಳಗಾಗಬಾರದು. Encourage through the word of God. ದೇವರ ವಾಕ್ಯದಿಂದ ನೀನು ಉತ್ತೇಜಿಸಿಕೊಳ್ಳಬೇಕು. Ephesians 4 chapter 30th word says, ಎಫೆಸಿ ಬರೆದ ಪತ್ರಿಕೆ 4ನೇ ಅಧ್ಯಾಯ 30ನೇ ವಚನ ಹೇಳುತ್ತದೆ, Bible says, grieve not the Holy Spirit. ಪವಿತ್ರ ಆತ್ಮ ದೇವರನ್ನು ದುಃಖಪಡಿಸಬೇಡ್ರಿ That ಅಂತಿದೆ. means in some other translation, quench not the Spirit. ಇನ್ನೊಂದು ಭಾಷಾಂತರದಲ್ಲಿ ನೋಡುವಾಗ ಪವಿತ್ರ ಆತ್ಮನ್ನು ನೊಂದಿಸಬೇಡ್ರಿ. Hallelujah. It is possible when this word is written to quench Holy Spirit. ವಾಕ್ಯಗಳು ಯಾಕೆ ಬರೆದಿದ್ದಾರೆ ಅಂದ್ರೆ ದೇವರು ಪ್ರೇರೇಪಿಸಿ ಬರೆದಿಸಿರುವಂತ ವಿಷಯ ಏನಂದ್ರೆ ವಿಶ್ವಾಸಿ ಪವಿತ್ರ ಆತ್ಮನು ದುಃಖಪಡಿಸುವುದು ಸಾಧ್ಯವಾಗಿದೆ. That's what don't quench. ಅದಕ್ಕಾಗಿ ಆತನ್ನು ದುಃಖಪಡಿಸಲಾರದಂತೆ ನೋಡಿಕೊಳ್ಳಬೇಕು. Let your fire burn. ಯಾವಾಗಲೂ ಆತನ ಬೆಂಕಿ ನಿನ್ನಲ್ಲಿ ಉರಿಯಲಿ. You have to burn inside and outside. ನೀನು ಅಂತರಂಗದಲ್ಲಿ ಆತನಕ್ಕಾಗಿ ಜೀವಿಸಬೇಕಂತ ಉರಿಯಬೇಕು, ಹೊರಗೆ ಕೂಡ ನೀನು ಜೀವಿಸಿ ತೋರಿಸಬೇಕು. You are born for a reason. ನೀನು ಒಂದು ಕಾರಣಕ್ಕಾಗಿ ಹುಟ್ಟಿದೀಯಾ. Hallelujah. Hallelujah. You are born to change things. ನೀನು ವಿಷಯಗಳನ್ನು ಬದಲಾಯಿಸುವುದಕ್ಕಾಗಿ ಹುಟ್ಟಿದೀಯಾ. Always think that I am born for a reason. ನಾನು ಒಂದು ಕಾರಣಕ್ಕಾಗಿ ದೇವರು ಹುಟ್ಟಿಸಿದ್ದಾರೆ ಅಂತ ನೀನು ಯಾವಾಗಲೂ ಯೋಚನೆ ಮಾಡು. Ordinary person, I was born to change things. ಎಲ್ಲಾ ವಿಷಯಗಳನ್ನು ನಾನು ಬದಲಾಯಿಸುವುದಕ್ಕಾಗಿ ಹುಟ್ಟಿದೆ, ನಾನು ಸಾಧಾರಣ ವ್ಯಕ್ತಿ ಅಲ್ಲ ಅಂತ ಹೇಳಬೇಕು. I tell you, go into the higher spiritual life. ನೀನು ಉನ್ನತ ಮಟ್ಟದ ಜೀವನ ಜೀವಿಸುವುದಕ್ಕಾಗಿ ಕರೆಯಲ್ಪಟ್ಟಿದೆಯಾ. You can go by the power of the Holy Spirit. ಪವಿತ್ರ ಆತ್ಮ ದೇವರ ಶಕ್ತಿಯಿಂದ ಉನ್ನತ ಮಟ್ಟದ ಜೀವನ ಹೋಗುವುದಕ್ಕೆ ನಿನಗೆ ಸಾಧ್ಯವು. Hallelujah. Hallelujah. In first century, ಮೊದಲನೇ ಶತಮಾನದಲ್ಲಿ apostles of Jesus Christ did lot. ಅಪೋಸ್ತಲರಾಗಿರುವಂತ ಯೇಸು ಕ್ರಿಸ್ತನ ಅಪೋಸ್ತಲರಾಗಿರುವಂತ ಶಿಷ್ಯರು ಬಹಳಷ್ಟು ವಿಷಯಗಳನ್ನು ಮಾಡಿದ್ದಾರೆ. ಅವರು From 33 AD, 33ನೇ ಶತಮಾನದಿಂದ church has done so much. ಸಭೆ ಕೂಡ ಸಭೆಯಲ್ಲಿ ಇರುವಂತ ಎಲ್ಲರೂ ಕೂಡ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿದ್ದಾರೆ. They did so much in the whole world. ಲೋಕದಲ್ಲೇ ದೊಡ್ಡ ಕಾರ್ಯಗಳು ಅವರು ಮಾಡಿ ಮುಗಿಸಿದ್ದಾರೆ. How can we lose those things? ಅವರು ಮಾಡಿ ಅಲ್ಲಿ ಆಗಿರುವಂತ ವಿಷಯಗಳು ನಾವು ಹೇಗೆ ಇಲ್ಲಿ ನಿಲ್ಲಿಸುವುದಕ್ಕೆ ಆಗುತ್ತದೆ? Hallelujah. Hallelujah. So many people are thinking that remove the church from this world. ಬಹಳಷ್ಟು ಜನರು ಲೋಕದಲ್ಲಿ ಪ್ರಪಂಚದಲ್ಲೇ ಸಭೆಯನ್ನು ತೆಗೆದು ಹಾಕಬೇಕಂತ We have ನೋಡ್ತಾ to ಇದ್ದಾರೆ. seize the church. ಸಭೆಗಳನ್ನು ಎಲ್ಲ ಹಂಗೆ ಇರ್ಲಾರ್ದಂಗ ಭೂಸ್ಥಾಪನ ಮಾಡಬೇಕಂತ ನೋಡ್ತಾ I ಇದ್ದಾರೆ. tell you, how can it will be done? ಆದ್ರೆ ಸಭೆ ಆ ರೀತಿಯಲ್ಲಿ ಮಾಡಲ್ಪಡುವುದಕ್ಕೆ ಹೇಗೆ ಆಗುತ್ತದೆ ಅವರಿಗೆ? Because in first century disciples did so much. ಮೊದಲನೇ ಶತಮಾನದಲ್ಲಿ ಶಿಷ್ಯರೆಲ್ಲರೂ ಬಹಳಷ್ಟು ಮಾಡಿದ್ದಾರೆ. From Jesus time to even today, church has done so much. ಯೇಸು ಕ್ರಿಸ್ತನ ಸಮಯದಿಂದ ಈ ಸಮಯ ತನಕ ಸಭೆ ಬಹಳಷ್ಟು ವಿಷಯಗಳನ್ನು ಮಾಡಿದೆ. Everyone worked in their generation. ಎಲ್ಲರೂ ಕೂಡ ಅವರ ಸಂತತಿಗಳಲ್ಲಿ ಸಭೆಯಲ್ಲಿ ಅವರು ನಡೆದು ತೋರಿಸಿದ್ದಾರೆ. We have to work in our generation. ನಾವು ಕೂಡ ನಮ್ಮ ಸಂತತಿಯಲ್ಲಿ ನಾವು ಕಾರ್ಯ ಮಾಡಿ ನಾವು ತೋರಿಸಬೇಕು. Hallelujah. Are you ready to work in your generation? ನಿನ್ನ ಒಂದು ಸಂತತಿಯಲ್ಲಿ ಕೆಲಸ ಕಾರ್ಯ ಮಾಡುವುದಕ್ಕೆ ಸಿದ್ಧವಾಗಿದೆಯಾ? Yes. Amen. Amen. They paid the price. Church was expanded. ಅವರು ಬೆಲೆಯನ್ನು ಕೂಡ ಕಟ್ಟಿದ್ದಾರೆ ಸಭೆ ವಿಸ್ತರಣೆ ಆಗುವುದಕ್ಕಾಗಿ. We must change our generation. ನಾವು ಕೂಡ ನಮ್ಮ ಸಂತತಿని ಬದಲಾಯಿಸಬೇಕು. Our generation needs witness. ನಮ್ಮ ಒಂದು ಸಂತತಿಗೆ ಸಾಕ್ಷ್ಯ ಬೇಕಾಗಿದೆ. Our generation needs to testify about the Lord Jesus Christ. ಯೇಸು ಕ್ರಿಸ್ತನ ಸಾಕ್ಷ್ಯಗಳನ್ನು ಕೇಳುವುದು ಅವರಿಗೆ ಅಗತ್ಯವಾಗಿದೆ. Amen. Amen. Those who passionate for Jesus, ಯಾರು ಯೇಸುವಿನಕ್ಕಾಗಿ ಆತುರತೆಯಿಂದ ಆಶಯದಿಂದ ಜೀವಿಸಬೇಕಂತಿರ್ತಾರೋ, I tell you, keep press on. ನಾನು ಹೇಳುತ್ತೇನೆ, ನೀನು ಹಂಗೆ ಮುಂದೆಗೆ ಹೋಗು. Keep press on. ನೀನೇ ದೂಕೊಂಡು ಮುಂದೆಗೆ ಹೋಗಬೇಕು. Don't stop there. ಅಲ್ಲೇ ನೀನು ಸಂತೃಪ್ತಿನೊಂದಿ ನಿಲ್ಲಬೇಡ. Don't stay. ಅಲ್ಲೇ ನಿಂದ್ರಬೇಡ. Hallelujah. Hallelujah. Encourage yourself and proceed and testify about Jesus Christ. ನೀನು ನಿನ್ನನ್ನು ದೇವರಲ್ಲಿ ಉತ್ತೇಜನ ಮಾಡಿಕೊಂಡು ಯೇಸುವನ್ನು ಎಲ್ಲರಿಗೆ ಸಾರು. Amen. Amen. We are here to testify about Jesus Christ. ನಾವು ಕೂಡ ಇಲ್ಲಿ ಇರುವುದು ಯೇಸುವನ್ನು ಸಾರಲೇ. We are here to train up and send you what God has put inside of you. You have to testify. ನಾವು ಇಲ್ಲಿ ಇದ್ದು ನಿಮ್ಮನ್ನು ಶಿಕ್ಷಣ ಕೊಡುವುದು ಯಾಕಂದ್ರೆ ನಿಮ್ಮಲ್ಲಿರುವಂತ ದೇವರ ವಿಷಯಗಳು ಹೋಗಿ ಸಾಕ್ಷಿಯಾಗಿ ಇರುವುದಕ್ಕೆ. Amen. Hallelujah. Many think ಬಹಳಷ್ಟು ಯೋಚಿಸ್ತಾರೆ, hard working man will be prospered. ಎಲ್ಲ ಕಷ್ಟಪಟ್ಟು ಕೆಲಸ ಮಾಡುವ ವ್ಯಕ್ತಿಗಳೆಲ್ಲ ಕೂಡ ಅಭಿವೃದ್ಧಿ ಹೊಂದುತ್ತಾರೆ ಎಂದು. I tell you, ನಾನು ಹೇಳುತ್ತೇನೆ, prosperity will not come to hard working man. ಕಷ್ಟಪಟ್ಟು ಕೆಲಸ ಮಾಡುವುದರಿಂದ ಮಾತ್ರ ಅಭಿವೃದ್ಧಿ ಬರುವುದಿಲ್ಲ. Hallelujah. Hallelujah. Hard working man always be a labor, that's all. ಕಷ್ಟಪಟ್ಟು ಕೆಲಸ ಮಾಡೋನು ಯಾವಾಗಲೂ ನೋಡಿದ್ರೆ ಕೂಲಿ ಮಾಡಿದಂಗೆ ಹಂಗೆ ಇರ್ತಾನೆ ಅವನು.
how you will be prospered. ಯಾವ ರೀತಿಯಲ್ಲಿ ನೀನು ಅಭಿವೃದ್ಧಿ ಹೊಂದುತ್ತಿ. We have to plan for our life. ನಾವು ನಮ್ಮ ಜೀವನಕ್ಕೆ ಒಂದು ಯೋಜನೆ ಮಾಡಿಕೊಳ್ಳಬೇಕು. Not only hard working, we have to plan for our life, for future. ನಾವು ಬರೇ ಕಷ್ಟಪಟ್ಟು ಕೆಲಸ ಮಾಡೋದು ಮಾತ್ರವಲ್ಲ, ನಮ್ಮ ಭವಿಷ್ಯಕ್ಕಾಗಿ ಒಂದು ಯೋಚನೆ ಮಾಡಿಕೊಳ್ಳಬೇಕು. We have to plan our life, keep our time to spend with God. ಎಂತ ಪ್ಲಾನ್ ಮಾಡ್ಕೋಬೇಕಂದ್ರೆ ನಮ್ಮ ಸಮಯಗಳನ್ನು, ನಮ್ಮ ಕೆಲಸಗಳ ಮಧ್ಯದಲ್ಲಿ ಕೂಡ ದೇವರೊಂದಿಗೆ ಸಮಯವನ್ನು ಕಳೆಯುವುದಕ್ಕೆ ಸಮಯವನ್ನು ಇಟ್ಕೋಬೇಕು. There are many Christians that don't give time to spend with God. They work hard, laboring to be prosper. ಬಹಳಷ್ಟು ಕ್ರೈಸ್ತರು ಇರ್ತಾರೆ, ಅವರು ದೇವರೊಂದಿಗೆ ಸಮಯವನ್ನು ಕೊಡುವುದಿಲ್ಲ. ದೇವರಕ್ಕಾಗಿ ಸಮಯದಲ್ಲಿ ಆತನ ಸಂಗಡ ಇರಬೇಕಂತ ಆಸೆ ಪಡುವುದಿಲ್ಲ. ಬರೇ ಮೇಲಕ್ಕೆ ಬರಬೇಕಂತ ಕಷ್ಟಪಟ್ಟು ಕೆಲಸ ಮಾಡ್ತಾನೆ ಇರ್ತಾರೆ. That's what many people go Sunday work also. ಅದಕ್ಕಾಗಿ ಅವರು ಭಾನುವಾರ ಕೆಲಸಕ್ಕೆ ಕೂಡ ಹೋಗ್ತಾ ಇರ್ತಾರೆ. Sunday business, ಭಾನುವಾರ ವ್ಯಾಪಾರ, Sunday work, ಸಂಡೇ ಕೆಲಸಗಳು, all the work they do. ಎಲ್ಲ ಅವಾಗಲೇ ಮಾಡ್ತಾರೆ. I tell you, if you want to prosper, plan your life in such a way, you have to spend with God. ನೀನು ಅಭಿವೃದ್ಧಿ ಹೊಂದಬೇಕಂದ್ರೆ ಎಂತ ಯೋಚನೆ ಇಟ್ಕೋಬೇಕಂದ್ರೆ, ಎಂತ ಯೋಚನೆಗಳು ನೀನು ಮಾಡಿಕೊಂಡಿರ್ಬೇಕಂದ್ರೆ, ನಿನ್ನ ಕಷ್ಟದ ಕೆಲಸಗಳ ಮಧ್ಯದಲ್ಲಿ ಕೂಡ ದೇವರೊಂದಿಗೆ ಸಹವಾಸ ಮಾಡುವಂತ ಪ್ಲಾನ್, ಯೋಜನೆ ಇಟ್ಕೋಬೇಕು. You have to make up your mind. ನೀನು ತೀರ್ಮಾನ ಮಾಡಿಕೊಳ್ಳಬೇಕು. You have to going to live it for God. ದೇವರಕ್ಕಾಗಿ ನಾನು ಜೀವಿಸ್ತಾ ಇದ್ದಂತ ಸಮಯವನ್ನು ಆತನ ಹತ್ರ ಕಳೆಯಬೇಕು. Hallelujah. You don't make up your mind that you are going to live for God. You don't spare your time to spend with God. ನೀನು ದೇವರಕ್ಕಾಗಿ ಜೀವಿಸಬೇಕು ಅಂತ ತೀರ್ಮಾನ ಮಾಡದೇ ಇದ್ರೆ ಸಮಯವನ್ನು ಕಳೆಯುವುದಕ್ಕೆ ಆಗುವುದಿಲ್ಲ ದೇವರೊಂದಿಗೆ. Many people, that's what they are trying, laboring. ಅದಕ್ಕಾಗಿ ಬಹಳ ಜನರು ಅಲ್ಲೇ ಕಷ್ಟಪಟ್ಟು ಕೆಲಸ ಮಾಡ್ಕೊಂತ ಹಂಗೆ ಇರ್ತಾರೆ. When you give your time to God, that means you are depend on God. ನೀನು ದೇವರಿಗೆ ಸಮಯವನ್ನು ಕೊಡ್ತಾ ಇದ್ದಂದ್ರೆ ಅರ್ಥ ಏನಂದ್ರೆ ನೀನು ದೇವರ ಮೇಲೆ ಆತುಕೊಳ್ಳುವಂತ ವ್ಯಕ್ತಿ ಅಂತ. I tell you, one word from God will change entire your family. ಒಂದು ಮಾತು ದೇವರಿಂದ ಬರುವಂತ ಆ ಪ್ರಕಟಣೆ ಮಾತು ನಿನ್ನ ಕುಟುಂಬವನ್ನೆಲ್ಲ ಬದಲಾಯಿಸುತ್ತದೆ. All disciples didn't have food to eat. ಎಲ್ಲ ಶಿಷ್ಯರಿಗೆ ತಿನ್ನುವುದಕ್ಕೆ ಆ ಸಮಯದಲ್ಲಿ ಊಟ ಇದ್ದಿಲ್ಲ. They said we struggled throughout the night to catch the fish. ಅವರು ಹೇಳಿದ್ದಾರೆ, ರಾತ್ರಿ ಎಲ್ಲ ಕೂಡ ಕಷ್ಟಪಟ್ಟಿದ್ದೇವೆ ಮೀನುಗಳನ್ನು ಹಿಡಿಕೊಳ್ಳುವುದಕ್ಕೆ. We don't have fish to eat. ನಮಗೂ ಮೀನಿಲ್ಲ ಊಟ ಮಾಡುವುದಕ್ಕೆ. Throughout the night we struggled. ರಾತ್ರಿ ಎಲ್ಲ ನಾವು ಕಷ್ಟಪಟ್ಟಿದ್ದೇವೆ. Jesus said, put your net there. ಯೇಸುವಿನಿಂದ ಬಳಗಡೆ ನಾವು ಮತ್ತೆ ಬಲಿ ಹಾಕ್ರಿ ಅಂತ ಹೇಳಿದನು. Peter said, according to your word we put the net now. ಪೇತ್ರನೇ, ನಿನ್ನ ಮಾತಿನ ಮೇರೆಗೆ ಈಗ ಬಲಿ ಹಾಕುತ್ತೇವೆ ಎಂದು. They caught the multitudes of fish. ಅವು ಬಹಳಷ್ಟು ದೊಡ್ಡ ಗುಂಪಾದ ಮೀನುಗಳು ಬಲೆಯಲ್ಲಿ ಸಿಕ್ಕಿದೆ. One word from Jesus, they caught multitude of fish. ಒಂದು ಮಾತು, ಯೇಸುವಿನಿಂದ ಬರುವಂತ ಮಾತು ದೊಡ್ಡ ಮೀನುಗಳನ್ನು ಅವರು ಪಡೆದುಕೊಳ್ಳುವಂತೆ ಆಗಿದೆ. He knows that the word of Jesus is powerful. ಪೇತ್ರನಿಗೆ ಗೊತ್ತಿದೆ ಯೇಸುವಿನ ಬಾಯಿಂದ ಬರುವಂತ ಮಾತು ಶಕ್ತಿವಂತದೆಂದು. That's what when Jesus walking on the water, ಅದಕ್ಕಾಗಿ ಯೇಸು ನೀರಿನ ಮೇಲೆ ನಡೀತಾ ಇರುವಾಗ, Jesus, if it is of Jesus, say one word to walk on water, I will walk. ಪೇತ್ರನಂದಾನೆ, ನೀನು ಒಂದು ಮಾತು ಮಾತಾಡಿದ್ರೆ ಸಾಕು, ಹೇಳು ನೀನೇ ಆದ್ರೆ ನಾನು ನಡೆಯುತ್ತೇನೆ ಅಂತ ಹೇಳಿದನು. Jesus said, come. ಯೇಸು ಬಾ ಅಂತ ಹೇಳಿದನು. He started walking on water. ಆತ ನೀರಿನ ಮೇಲೆ ನಡೆಯುವುದಕ್ಕೆ ಪ್ರಾರಂಭಿಸಿದನು. Peter walked on water. ಪೇತ್ರನು ನೀರಿನ ಮೇಲೆ ನಡೆಯುವುದಕ್ಕೆ ಪ್ರಾರಂಭಿಸಿದನು. When he said Jesus walked on water, I tell you, disciple walked on water on the word of Jesus. ಯೇಸುವು ನೀರಿನ ಮೇಲೆ ನಡೆದಾರ ಅಂತ ಹೇಳ್ತಾರೆ, ಆದ್ರೆ ಯೇಸುವಿನ ಮಾತಿನ ಮೇರೆಗೆ ಪ್ರತಿಕ್ರಿಯೆ ತೋರಿಸಿರುವಂತ ಪೇತ್ರನು ಕೂಡ ನೀರಿನ ಮೇಲೆ ನಡೆದಿದ್ದಾರೆ. If you spare your time, spend time with God, one word from God can change your life. ನೀನು ಸಮಯವನ್ನು ದೇವರೊಂದಿಗೆ ಕಳೆಯುತ್ತಾ ಇರುವಾಗ, ಒಂದು ಮಾತು ಆತನು ಮಾತನಾಡುವಾಗ ನಿನ್ನ ಪರಿಸ್ಥಿತಿಗಳೆಲ್ಲ ಕೂಡ ಬದಲಾಯಿಸಲ್ಪಡುತ್ತದೆ. When you pray to God, ನೀನು ದೇವರೊಂದಿಗೆ ಪ್ರಾರ್ಥಿಸುವಾಗ, God give the ideas about your business. ದೇವರು ನಿನ್ನ ವ್ಯಾಪಾರಕ್ಕಾಗಿ ಆಲೋಚನೆಗಳನ್ನು ಕೊಡ್ತಾರೆ. God give ideas, build your children. ನಿನ್ನ ಮಕ್ಕಳನ್ನು ಯಾವ ರೀತಿಯಲ್ಲಿ ನಡೆಸಬೇಕು, ಕಟ್ಟಬೇಕು ಆತನು ಹೇಳ್ತಾರೆ. How you can raise your family, God will give the ideas. ಕುಟುಂಬವನ್ನು ಯಾವ ರೀತಿಯಲ್ಲಿ ನಡೆಸಬೇಕು, ಎಬ್ಬಿಸಬೇಕು ಆತನು ತಿಳಿಸುತ್ತಾನೆ. He is speaking, but we are not listening. ಆತನು ಮಾತನಾಡ್ತಾ ಇರ್ತಾನೆ, ಆದ್ರೆ ನಾವು ಕೇಳುವುದಿಲ್ಲ. Hallelujah. We have to concentrate. ನಾವು ಏಕಾಗ್ರತೆಯಿಂದ ದೃಷ್ಟಿಸಬೇಕು. In small matters also we have to concentrate. ಚಿಕ್ಕ ವಿಷಯಗಳ ಕೂಡ ನಾವು ಆತನ ಮೇಲೆ ಏಕಾಗ್ರತೆಯಿಂದ ನೋಡಬೇಕು. One evening we are setting up all the system. ಒಂದು ಸಂಜೆ ಸಮಯದಲ್ಲಿ ಎಲ್ಲ ಸಿಸ್ಟಮ್ ಎಲ್ಲ ಕೂಡ ಇಡ್ತಾ ಇರುವಾಗ, In all speakers some voice different
knocking voice coming. Tuck, 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 tuck. ಆ ಒಂದು ಆ ಸ್ಪೀಕರ್ಸ್ದಲ್ಲೆಲ್ಲ ಕೂಡ ಎಲ್ಲ ವಸ್ತುಗಳಲ್ಲಿ ಶಬ್ದ ಬರ್ತಾ ಇತ್ತು, ಟಕ್ ಟಕ್. We changed everything, all mics we changed, all amplifiers, all cordless system, everything changed. ಎಲ್ಲ ಕೂಡ We ಬದಲಾಯಿಸಿ tried level best, and then I asked the Holy Spirit. ನಮಗೆ ಉತ್ತಮವಾಗಿ ಇವರೆಲ್ಲ ಸಹಾಯ ಮಾಡಿದ್ದಾರೆ, ಎಲ್ಲ ಏನೋ ಮಾಡೋಣ ಚೆನ್ನಾಗಿ ಆಗಿ. ಆದ ನಂತರ ಅದಾಗಲಿಲ್ಲ. ಪವಿತ್ರ ಆತ್ಮನ Then ಕೇಳಿದ್ದಾರೆ. Holy Spirit said, ಪವಿತ್ರ ಆತ್ಮನ ಹೇಳಿದ್ದಾರೆ, change that extension box. ಎಕ್ಸ್ಟೆನ್ಷನ್ ಬಾಕ್ಸ್ ಚೇಂಜ್ ಮಾಡು ಅಂತ ಹೇಳಿದ್ದಾರೆ. Put that plug from this extension box to that extension ಈ box. ಎಕ್ಸ್ಟೆನ್ಷನ್ ಬಾಕ್ಸ್ ದಿಂದ ಆ ಎಕ್ಸ್ಟೆನ್ಷನ್ ಬಾಕ್ಸ್ಗೆ ಕನೆಕ್ಷನ್ ಕೊಡು ಅಂತ ಹೇಳಿದ್ದಾರೆ. Hallelujah. Holy Spirit speaks. ಪವಿತ್ರ ಆತ್ಮದೇವರು ಮಾತನಾಡ್ತಾರೆ. That becomes set right. ಅದು ಹಂಗ ಮಾಡಿದ ಕೂಡಲೇ ಆ ಶಬ್ದ ಎಲ್ಲ ನಿಂತು ಹೋಗಿದೆ. Are you with me what I am saying? ನಾನು ಹೇಳುವುದು ನೀವು You have to ಕೇಳ್ತಾ ask Holy Spirit. ನೀನು ಪವಿತ್ರ ಆತ್ಮನ He ಕೇಳಬೇಕು. is your standby. ಆತನು ಯಾವಾಗಲೂ ನಿನ್ನ ಪರವಾಗಿರುವ ಆತನು. He is in you. ಆತ ನಿನ್ನಲ್ಲೇ ಇದ್ದಾನೆ. Only thing is you are trying outside but not inside. ನೀನು ಏನ್ ಮಾಡ್ತೀನಿ ಅಂದ್ರೆ ಹೊರಗಡೆ ಕಾರ್ಯಗಳು ಮಾಡ್ತೀವಿ, ಒಳಗಡೆ ನೀನು ಆತನ ನೋಡಿ ಕಾರ್ಯ You ask ಮಾಡ್ಬೇಕು. everybody but not Holy Spirit. ನಾವೇನ್ ಮಾಡ್ತೀವಿ, ಎಲ್ಲರನ್ನು ಕೇಳ್ತೀವಿ ಸಹಾಯಕ್ಕಾಗಿ ಹಿಂಗ ಹಂಗ ಅಂತ ವಿವರಿಸ್ತೀವಿ. Why many believers not success? ಯಾಕೆ ಬಹಳಷ್ಟು ವಿಶ್ವಾಸಿಗಳು ಸಫಲತೆ ಹೊಂದುತ್ತಾ ಇಲ್ಲ? They are looking outside, ಅವರು ಹೊರಗಡೆ ನೋಡ್ತಾ ಇದ್ದಾರೆ, looking cross, ಅವ್ರು ಬರೇ ಸಿಲುಬೆಯನ್ನು ನೋಡ್ತಾ ಇದ್ದಾರೆ, looking statues, ಆ ವಿಗ್ರಹಗಳನ್ನು ಮಾತ್ರ ನೋಡ್ತಾ ಇದ್ದಾರೆ, looking man, ಮನುಷ್ಯನ ಮಾತ್ರ ನೋಡ್ತಾ ಇದ್ದಾರೆ, looking money, ಹಣವನ್ನು ಮಾತ್ರ ನೋಡ್ತಾ ಇದ್ದಾರೆ, looking efficient, ಅವರ ಒಂದು ಸಾಮರ್ಥ್ಯವನ್ನು ನೋಡ್ತಾ looking their ಇದ್ದಾರೆ, education, ಅವರ ವಿದ್ಯಾಭ್ಯಾಸವನ್ನೇ ನೋಡ್ತಾ ಇದ್ದಾರೆ, looking their position. ಅವರ ಸ್ಥಾನವನ್ನು ಮಾತ್ರ ನೋಡ್ತಾ ಇದ್ದಾರೆ. I tell you, look inside, greater one dwells in you. ಆದ್ರೆ ನಿನ್ನ ಒಳಗಿರುವಂತ ದೊಡ್ಡ ಆತನು ನೀನು ದೃಷ್ಟಿಸಿ ನೋಡು. Hallelujah. Hallelujah. When you look inside, ನೀನು ಅಂತರಂಗದಲ್ಲಿರುವಂತ ಆತನ್ನು ದೃಷ್ಟಿಸುವಾಗ you will get ideas. ನಿನಗೆ ಆಲೋಚನೆಗಳು ಬರುತ್ತವೆ. How to take your family for God. ಯಾವ ರೀತಿಯಲ್ಲಿ ನಿನ್ನ ಕುಟುಂಬವನ್ನು ದೇವರಕ್ಕಾಗಿ ತೆಗೆದುಕೊಂಡು ಹೋಗಬೇಕು. How can you serve God with yourself? ನೀನೇ ಹೆಂಗ ಕುಟುಂಬ ದೇವರನ್ನು ಸೇವಿಸಬೇಕು ನಿನಗೂ ತಿಳಿಸುತ್ತಾನೆ ಆತನು. Acts 2nd chapter 17th verse says, ಅಪೊಸ್ತಲ ಕೃತ್ಯಗಳ 2ನೇ ಅಧ್ಯಾಯ 17ನೇ ವಚನ ಹೇಳುತ್ತದೆ, God said in last days, ದೇವರು ಹೇಳ್ತಾ ಇದ್ದಾರೆ ಕಡೆ ದಿವಸಗಳಲ್ಲಿ, in last days, ಕಡೆ ದಿವಸಗಳಲ್ಲಿ. hallelujah. Hallelujah. 500 AD is not last days. 500 ಕ್ರಿಸ್ತು ಶಕ ಅದು ಕೊನೆ ದಿವಸಗಳಲ್ಲ. 1000 AD is not the last days. 1000 ಕ್ರಿಸ್ತನ ಶಕ 1500 AD is not last days. 1500 ಕ್ರಿಸ್ತನ ಶಕ ಅದೆಲ್ಲ ಕಡೆ ದಿವಸಗಳಲ್ಲ. 2000 AD is not last days. 2000 ವರ್ಷಗಳ ಕ್ರಿಸ್ತನ ಶಕ ಅದು ಕಡೆ ದಿವಸಗಳಲ್ಲ. But these are last days. ಆದ್ರೆ ಈಗ ನಾವಿರುವುದು ಕಡೆ ದಿವಸಗಳಾಗಿದೆ. Bible says in last days, ವಾಕ್ಯ ಹೇಳುತ್ತದೆ, ಸತ್ಯವೇದವು ಕಡೆ ದಿವಸಗಳಲ್ಲಿ I will pour out my spirit upon all flesh. ಎಲ್ಲಾ ಶರೀರವನ್ನು ಧರಿಸಿಕೊಂಡ ಎಲ್ಲಾ ಮನುಷ್ಯರ ಮೇಲೆ ನಾನು ನನ್ನ ಆತ್ಮವನ್ನು ಸುರಿಸುತ್ತೇನೆ ಎಂದು. Amen. Hallelujah. Hallelujah. Now there are many young people coming to Christ. ಬಹಳಷ್ಟು ಯವನಸ್ಥರು ಕ್ರಿಸ್ತನಲ್ಲಿ ಬರ್ತಾ ಇದ್ದಾರೆ. Their dress all jingle bell. ಅವರೆಲ್ಲ Jingle bell dresses. ಜಿಂಗಲ್ ಬೆಲ್ ಡ್ರೆಸ್ಗಳು ಹಾಕೊಂಡು ಬರ್ತಾರೆ. All tearing clothes. ಆ ಕಡೆ ಫ್ಯಾಷನ್ ಬಂದಿದೆಲ್ಲ ಅಲ್ಲಲ್ಲಿ ಹರಿದುಕೊಂಡಿದ್ದ ಡ್ರೆಸ್ಗಳು. All hairs are straight. ಎಲ್ಲ Put some gel and made the hair straight. ಸ್ಟ್ರೈಟ್ ಆಗಿ ಮಾಡ್ಕೊಂಡಿರ್ತಾರೆ. Their dresses are not look good. ಅವರು ವಸ್ತ್ರಗಳು ನೋಡುವುದಕ್ಕೆ ಡೀಸೆಂಟ್ ಆಗಿ ಇರದೇ ಇರ್ತವೆ. But when they are praising and worshiping, ಆದ್ರೆ ಅವರು ದೇವರನ್ನು ಸ್ತುತಿಸಿ ಆರಾಧಿಸುವಾಗ Holy Ghost coming upon young people. ಪವಿತ್ರಾತ್ಮ ದೇವರು ಅವರ ಮೇಲೆ ಇಳಿದು ಬಂದು Such an anointing we are seeing on the people moving. God is moving through young people. ಯವನಸ್ಥರ ಮುಖಾಂತರವಾಗಿ ದೇವರು ಚಲಿಸುವಂತ ಅಭಿಷೇಕವನ್ನು ನಾವು ನೋಡ್ತಾ ಇದ್ದೇವೆ. God is not looking your dress. ದೇವರು ನಿನ್ನ ಬಟ್ಟೆಗಳು ಹೆಂಗಿದೆ ನೋಡುವುದಿಲ್ಲ. God is not looking your hairstyle. ನಿನ್ನ ಹೇರ್ ಸ್ಟೈಲ್ ಹೆಂಗಿದೆ ಅಂತ ದೇವರು ನೋಡುವುದಿಲ್ಲ. God is looking inside. ನಿನ್ನ ಒಳಗ ನಿನ್ನ ಆತ್ಮವನ್ನು ನೋಡ್ತಾನೆ ಆತನು. Many believers by seeing outside they are not ready to accept believer. ಬಹಳಷ್ಟು ವಿಶ್ವಾಸಿಗಳು ಹೊರಗೆ ಕಾಣಿಸುವಂತ ಅವರ ಬಟ್ಟೆಗಳನ್ನು ನೋಡಿ ಹೊರಗಿನ ವಿಷಯಗಳನ್ನು ನೋಡಿ ಸ್ವೀಕರಿಸುವುದಿಲ್ಲ. When God accepts, who are we to reject them? ದೇವರೇ ಅಂಗೀಕಾರ ಮಾಡುವಾಗ ನಾವು ಯಾರು ತಿರಸ್ಕಾರ ಮಾಡುವುದಕ್ಕೆ? Because many religious people they reject by seeing their dress, by seeing their style, hairstyle. ಬಹಳಷ್ಟು ಮತದಲ್ಲಿ ಇರುವಂತ ಧರ್ಮದಲ್ಲಿ
ಒಳಗಿರುವಂತ ಜನರು ಅವರ ಹೊರಗಿನ ಡ್ರೆಸ್ಗಳನ್ನ ನೋಡಿ, ಅವರ ಬಟ್ಟೆಗಳನ್ನ, ಯಾವುದೇ ಒಂದು ಅವರ ಕೂದಲನ್ನು ನೋಡಿ ಅವರು ಬೇಡ ಅಂತಾರೆ. But I tell you, we have to see the Holy Spirit move. ನಾವು ಏನ್ ನೋಡಬೇಕಂದ್ರೆ ಅವರಿಂದ ದೇವರ ಶಕ್ತಿ ಚಲಿಸಲ್ಪಡ್ತಾ ಇದ್ದ ನೋಡಬೇಕು. Hallelujah. Hallelujah. By seeing Holy Spirit, we must accept those things. ನಾವು ಏನು ಅಂಗೀಕಾರ ಮಾಡುವುದಿಲ್ಲನೋ ದೇವರ ಕಾರ್ಯಗಳು ಮಾಡ್ತಾ ಇರುವಾಗ ನಾವು ತಪ್ಪದೆ ಅಂಗೀಕರಿಸಬೇಕು. Bible says your sons and daughters shall prophesy. ದೇವರ ವಾಕ್ಯ ಹೇಳುತ್ತದೆ, ನಿನ್ನ ಕುಮಾರರು ಕುಮಾರ್ತೆಗಳು ಪ್ರವಚಿಸುತ್ತಾರೆ. Your old men can see dreams. ಹಿರಿಯರೆಲ್ಲರೂ ಕೂಡ ಕನಸುಗಳನ್ನು ಕಾಣುತ್ತಾರೆ. Young men see visions. ಯೌವನಸ್ಥರು ದರ್ಶನಗಳನ್ನು ನೋಡುತ್ತಾರೆ. Hallelujah. Hallelujah. We are young in Christ. ನಾವು ಕ್ರಿಸ್ತನಲ್ಲಿ ಯೌವನಸ್ಥರಾಗಿದ್ದೇವೆ. Amen. When they born again at the age of 60 years, ಯಾರಾದರೂ ಕೂಡ 60ನೇ ವರ್ಷದಲ್ಲಿ, ಅವರ ಶಾರೀರಿಕ ವಯಸ್ಸು 60 ವರ್ಷ ಇರಬಹುದು, ಆ ಸಮಯದಲ್ಲಿ ತಿರುಗಿ ಜನ್ಮಿಸಿದ್ರೆ is very young, a small boy. ಅವನು ಇನ್ನೂ ಆತ್ಮೀಯದಲ್ಲಿ In Christ is small boy. ಕ್ರಿಸ್ತನಲ್ಲಿ ಆತನು ಚಿಕ್ಕವನೇ. At the age of 70 is young. ಒಂದು 70 ವರ್ಷ ಬಂದಾಗ 10 ವರ್ಷ ಆಗಿ ಚೆನ್ನಾಗಿರ್ತಾನೆ ಅವನು. Hallelujah. 75 is a teenage. ಆತನಿಗೆ ಇನ್ನೂ ಒಂದು 5 ವರ್ಷ ಆಗಿದ್ಮೇಲೆ ಕ್ರಿಸ್ತನಲ್ಲಿ ಆತನು 75 ವರ್ಷದಲ್ಲಿ 75 ವರ್ಷಕ್ಕೆ ಬಂದ ಕೂಡಲೇ he started seeing visions. ಆತನು ಈಗ ದೇವರಲ್ಲಿ ಹಂಗೆ ಬಿಡದೇ ಇರುವಾಗ ದರ್ಶನಗಳು ನೋಡ್ತಾ ಇರ್ತಾನೆ. He is young in Christ. ಕ್ರಿಸ್ತನಲ್ಲಿ ಯೌವನಸ್ಥನಾಗಿದ್ದಾನೆ. But we are looking old man. ಆದ್ರೆ ನಾವೇನು ಮಾಡ್ತೀವಿ, ಆತನು ಮುದುಕನಾಗಿ ನೋಡ್ತಾ We are ಇರ್ತೀವಿ. seeing body but not spirit man. ನಾವೇನೋ ಶರೀರವನ್ನು ನೋಡ್ತಾ ಇರ್ತೀವಿ, ಆತ್ಮ ಮನುಷ್ಯನ ನೋಡಬೇಕು. Bible says young men see visions. ಯೌವನಸ್ಥರು ದರ್ಶನಗಳು ನೋಡ್ತಾರಂತ ವಾಕ್ಯ ಹೇಳುತ್ತದೆ. Hallelujah. Hallelujah. We see visions. ನಾವು ದರ್ಶನಗಳನ್ನು ನೋಡುತ್ತೇವೆ. When we see visions, ನಾವು ದರ್ಶನಗಳನ್ನು ನೋಡುವಾಗ we will have a direction in our life. ನಮ್ಮ ಜೀವನಗಳಲ್ಲಿ ಒಂದು ಮಾರ್ಗವು ನಮಗೆ ಗೊತ್ತಾಗುತ್ತದೆ. Why God give visions? ಯಾಕೆ ದೇವರು ನಮಗೆ ದರ್ಶನಗಳನ್ನು ಕೊಡ್ತಾರೆ? To give a direction for your life. ನಿನ್ನ ಜೀವನದಲ್ಲಿ ಯಾವ ಮಾರ್ಗದಲ್ಲಿ ಹೋಗಬೇಕಂತ God ತೋರಿಸ್ತಾನೆ. gave visions to Joseph. ಯೋಸೇಫನಿಗೆ ದೇವರು ದರ್ಶನ ಕೊಟ್ಟಿದ್ದನು. That he was going to be a prime minister. ಆತನು ದೊಡ್ಡ ವ್ಯಕ್ತಿಯಾಗಿ ಪ್ರೈಮ್ ಮಿನಿಸ್ಟರ್ ಆಗಿ All his brother will bow down to him. ಆ ಎಲ್ಲ ತನ್ನ ಸಹೋದರರೆಲ್ಲರೂ ಕೂಡ ಆತನಿಗೆ ಬಗ್ಗುತ್ತಾರಂತ ಹೇಳಿ That is giving direction to him. ಅದು ಆತನಿಗೆ ಒಂದು ಮಾರ್ಗವಾಗಿ ಕೊಟ್ಟಿದ್ದಾರೆ. He said to his brothers, ಆತನು ತನ್ನ ಸಹೋದರರಿಗೆ ಹೇಳಿದ್ದಾನೆ, ಯೋಸೇಫನು, you did harm to me, ನೀವು ಹಾನಿ ಮಾಡಿದರು, but I tell you this is a God's plan for me. ಆದ್ರೆ ದೇವರು ಇದು ನನಗೆ ಒಳ್ಳೆಯದಾಗಿ ಯೋಚನೆಯಿಂದ ಆತನು ಮಾಡಿದ್ದಾನೆ, ಎಲ್ಲ ಒಳ್ಳೆಯದಾಗುವಂತೆ. Hallelujah. Hallelujah. According to the vision, I came to Egypt to rescue all people of the ದೇವರು world. ಕೊಟ್ಟಿರುವಂತ ದರ್ಶನದ ಕನಸು ಮೇರೆಗೆ ನಾನೀಗ ಎಲ್ಲ ಐಗುಪ್ತ ದೇಶದ ಮೇಲೆ ಪ್ರಧಾನಮಂತ್ರಿಯಾಗಿದ್ದೇನೆಂದು. God chosen Abraham family. ಅಬ್ರಹಾಮನ ಕುಟುಂಬವನ್ನು ದೇವರು ಆರಿಸಿಕೊಂಡಿದ್ದಾರೆ. God chosen Isaac and Jacob family. ಇಸಾಕನ ಮತ್ತೆ ಯಾಕೋಬನ ಕುಟುಂಬವನ್ನು ದೇವರು ಆರಿಸಿಕೊಂಡಿದ್ದಾರೆ. There is going to be a great famine all over the world. ಅವರು ದೇಶವೆಲ್ಲ ಪ್ರಪಂಚವೆಲ್ಲ ದೊಡ್ಡ ಸೈನ್ಯವಾಗುತ್ತಾರೆ ಎಂದು ಗುಂಪಾಗಿ to rescue that family, the God chosen family, God sent Joseph into Egypt. ಆ ಕುಟುಂಬವನ್ನೆಲ್ಲ ಕೂಡ ಕಾಪಾಡುವುದಕ್ಕಾಗಿ ಐಗುಪ್ತ ದೇಶದಿಂದ ಹೊರಗೆ ಆ ಕಷ್ಟ ಸಮಯದಲ್ಲಿ ಕಾಪಾಡುವುದಕ್ಕಾಗಿ ಯೋಸೇಫನು ದೇವರಲ್ಲಿ ಇಟ್ಟಿದ್ದಾರೆ. If Joseph would have not seen vision, ಒಂದು ವೇಳೆ ಯೋಸೇಫನ ಆ ದರ್ಶನವನ್ನು ದೇವರು ಕೊಟ್ಟಿರುವಂತ ದರ್ಶನವನ್ನು ಆತನು ನೋಡದೇ ಇದ್ರೆ all Israel people would have ಇಸ್ರಾಯೇಲ್ ಜನರೆಲ್ಲರೂ ಕೂಡ ನಾಶವಾಗುತ್ತಾ ಇದ್ರು. Hallelujah. Hallelujah. Start see the visions. ನೀನು ದರ್ಶನಗಳನ್ನು ನೋಡುವುದಕ್ಕೆ ಪ್ರಾರಂಭಿಸು. You will get direction of your life. ನಿನ್ನ ಜೀವನಕ್ಕೆ ಆ ಒಂದು ಮಾರ್ಗದರ್ಶನವು ಕಾಣಿಸಲ್ಪಡುತ್ತದೆ. I tell you, when you become visionless, ನೀನು ದರ್ಶನವಿಲ್ಲದೆ ಯಾವುದೇ ಒಂದು ಕನಸಿಲ್ಲದೆ ಇದ್ರೆ you cannot progress. ನೀನು ಮುಂದಕ್ಕೆ ಹೋಗುವುದಕ್ಕೆ, ಅಭಿವೃದ್ಧಿ ಹೊಂದುವುದಕ್ಕೆ ಆಗುವುದಿಲ್ಲ. You cannot proceed in your spiritual life. ಆತ್ಮೀಯ ಜೀವನವನ್ನು ಮುಂದೆ ಹೆಜ್ಜೆ ಹಾಕಿ ಹೋಗುವುದಕ್ಕೆ ಆಗುವುದಿಲ್ಲ. We must have visions. ನಮಗೆ ಯಾವಾಗಲೂ ಕೂಡ ದೇವರು ಕೊಟ್ಟಿರುವಂತ ದರ್ಶನಗಳು ಬೇಕು. Always see visions. ಯಾವಾಗಲೂ ಆ ದರ್ಶನಗಳನ್ನು ನೋಡು. I tell you, every day I will see visions. Preaching multitudes. ನಾನು ಸಭಾಪಾಲಕರು ಯಾವಾಗಲೂ ಕೂಡ ಬಹಳಷ್ಟು ಜನರಿಗೆ ಗುಂಪಾದ ಜನರಿಗೆ ವಾಕ್ಯ ಬೋಧನೆ ಮಾಡಿದಂಗ ನೋಡ್ತಾರೆ. I see multitudes are bringing multitudes into Christ. ಕ್ರಿಸ್ತನಲ್ಲಿ ಅನೇಕ ಮಿಲಿಯಾಂತರ ಜನರನ್ನು ತೆಗೆದುಕೊಂಡು ಬರುವಂತೆ ನೋಡುತ್ತೇನೆ. Every day when I proclaim, I am seeing the multitudes. ನಾನು ಸಭಾಪಾಲಕರು ಆ ವಾಕ್ಯಗಳನ್ನ ಅರಿಕೆ ಮಾಡುವಾಗೆಲ್ಲ ಅದನ್ನೇ ನೋಡ್ತಾರೆ. Hallelujah. I look people stars like stars in the sky. ಯಾವಾಗಲೂ ಜನರು ಆಕಾಶದಲ್ಲಿ ನಕ್ಷತ್ರಗಳಾಗಿ ಪ್ರಕಾಶಿಸುವಂತೆ ನೋಡುತ್ತಾರೆ. Amen. Amen. Many people see visions. ಬಹಳ ಅನೇಕ ಜನರು ದರ್ಶನಗಳನ್ನು ನೋಡುತ್ತಾರೆ. They fell sick. ಅವರು ಅನಾರೋಗ್ಯಗಳಾಗಿರುವಂತೆ.
then that becomes severe. ಅದು ಇನ್ನೂ ಹೆಚ್ಚಾಗುವಂತೆ That will taken them to the coffin box. ಅದು ಹೋಗಿ ಆ ಒಂದು ಮರಣದ ಪೆಟ್ಟಿಗೆಯಲ್ಲಿ ಹಾಕ್ತಾರಲ್ಲ, ಆ coffin Always box. seeing those things. ಯಾವಾಗ್ಲೂ ಅಂತ ವಿಷಯಗಳನ್ನೇ ನೋಡ್ತಾ ಇರ್ತಾರೆ, And they will die. ಅವ್ರು ಹಂಗೆ ಸತ್ತೋಗ್ತಾರೆ. Don't see that type of vision. ಅಂತ ದರ್ಶನಗಳು ನೀವು ನೋಡಬೇಡ. If you see those type of visions, you have to say, this is not mine, Satan, get out in the name ಒಂದು of ವೇಳೆ Jesus. ಅಂತ ದರ್ಶನವು ನಿನ್ನ ಆಲೋಚನೆಗಳಿಂದ ನಿನ್ನ ಕಣ್ಣುಗಳ ಮುಂದೆ ಕಾಣಿಸಿದ್ರೆ ಇದು ನನ್ನ ದರ್ಶನವಲ್ಲ, ಸಾತಾನೇ ಇದನ್ನು ತಿರಸ್ಕಾರ ಮಾಡ್ತಾ ಇದೆ ಅಂತ Many ಹೇಳಬೇಕು. people see that type of visions of fear and tremble, run to the pastor. ಬಹಳಷ್ಟು ಜನರು ಅಂತ ದರ್ಶನಗಳನ್ನು ನೋಡುವಾಗ ಭಯಪಟ್ಟು ಸಭಾಪಾಲಕರ ಹತ್ರ ಓಡಿ ಬರ್ತಾರೆ. I tell you, you can change your vision. ನಾನು ಹೇಳುತ್ತೇನೆ, ನಿಮ್ಮ ದರ್ಶನವನ್ನು ನೀನು ಬದಲಾಯಿಸಿಕೊಳ್ಳಬಹುದು. Hallelujah. See visions what God is showing, not the what devil showing you. ದೆವ್ವವು ತೋರಿಸುವಂತ ದರ್ಶನಗಳಲ್ಲ, ದೇವರು ತೋರಿಸುವಂತ ದರ್ಶನಗಳು ನೀನು ನೋಡು. You can led by the ideas of man, you can led by the ideas of God. It is up to you. ಮನುಷ್ಯರಿಂದ ಕೂಡ ಆಲೋಚನೆಗಳು ತೆಗೆದುಕೊಂಡು ನೀನು ಮುಂದೆ ಹೋಗ್ಬೋದು, ಆದರೆ ದೇವರೊಂದಿಗೆ ಪವಿತ್ರಾತ್ಮದಿಂದ ಆಲೋಚನೆಗಳು ತೆಗೆದುಕೊಂಡು ಮುಂದೆ ಹೋಗ್ಬೋದು. ಅದು ನಿನಗೆ ವಿಶ್ವಾಸಿಗೆ ಚಾಯ್ಸ್ ಕೊಡಲ್ಪಟ್ಟಿದೆ. In Second Chronicles, ಎರಡನೇ ಕ್ರಾನಿಕಲ್ಸ್ ಪೂರ್ವಕಾಲ ವೃತ್ತಾಂತದಲ್ಲಿ 16th chapter 10th verse, 16ನೇ ಅಧ್ಯಾಯ 10ನೇ ವಚನದಲ್ಲಿ there was a king Asa, Judah king. ಯಹೂದರ ರಾಜನಾಗಿರುವಂತ ಆಸಾ ಅಂತ ಒಬ್ಬ ರಾಜನಿದ್ದನು. Is a third person after David. ದಾವೀದ ಆದ ನಂತರ ಮೂರನೇ ವ್ಯಕ್ತಿ ಆಸಾ ರಾಜನಿದ್ದನು. He met the prophet of God. ಆತನು ಏನು ಮಾಡಿದಾನಂದ್ರೆ ಆ ಪ್ರವಾದಿಯನ್ನು ಭೇಟಿ ಆದನು. Prophet of God spoke the word of God to this king Asa. ಈ ರಾಜನ ಕುರಿತು ಪ್ರವಾದಿ, ದೇವರ ಪ್ರವಾದಿ ಪ್ರವಚಿಸಿದಾನೆ. So that this king not accepted what prophet of God spoke. ಆ ರಾಜನಕ್ಕೂ ಅದು ಇಷ್ಟವಾಗಲಿಲ್ಲ, ಪ್ರವಾದಿದಿಂದ ಬಂದಿರುವಂತ ಪ್ರವಚನ ಮಾತುಗಳು. Bible says in 10th verse, this king put that prophet into the prison. ಆ ಮಾತುಗಳೇ ತನಗೆ ರಾಜನಕ್ಕೆ ಇಷ್ಟಪೂರ್ವಕವಾಗಿ ಇಲ್ಲದೇ ಕಾರಣ 10ನೇ ವಚನದಲ್ಲಿ ಹೇಳುತ್ತದೆ, ಆ ಪ್ರವಾದಿಯನ್ನು ಸೆರೆಮನೆಯಲ್ಲಿ ಹಾಕಿದ್ದಾನೆ. Prophet of God spoke the word of God, but he put in prison. ದೈವ ಮನುಷ್ಯನಾಗಿರುವಂತ ದೇವರ ಪ್ರವಾದಿ ದೇವರ ಮಾತುಗಳನ್ನ ಹೇಳಿರುವಾಗ ಆತನ ಏನ್ ಮಾಡಿದಾನಂದ್ರೆ ಆ ರಾಜನು ಅದಕ್ಕೆ ಇಷ್ಟ ಇಲ್ಲದೆ ತೆಗೆದುಕೊಂಡೋಗಿ ಆ ಮಾತುಗಳು ಇಷ್ಟ ಇಲ್ಲದ ಕಾರಣ ಆತನ ಸೆರೆಮನೆಯಲ್ಲಿ ಹಾಕಿದ್ದಾನೆ. ಪ್ರವಾದಿ ಏನು ಹೇಳಿದ್ದಾನೋ ಅದು ಇಷ್ಟ ಇಲ್ಲ ಆತನಿಗೆ ಸ್ವೀಕರಿಸುವುದಕ್ಕೆ. That is the reason he put that prophet into ಅದೇ prison. ಒಂದು ಕಾರಣದಿಂದ ಹೋಗಿ ಸೆರೆಮನೆಯಲ್ಲಿ ಹಾಕಿದ್ದಾರೆ. Did God deliver that prophet? ಆ ಪ್ರವಾದಿಯನ್ನು ದೇವರು ಬಿಡಿಸಿದಾರಾ? He did not deliver. ದೇವರು ಬಿಡಿಸಲಿಲ್ಲ. God kept quiet. ದೇವರು ಮೌನವಾಗಿದ್ದನು ಆ ಸಮಯದಲ್ಲಿ. Listen, even at the time of John Baptist also, ಯಹೂದರ ದೀಕ್ಷಾ ಸ್ನಾನ ಕೊಡುವಂತ ಯೋಹಾನ ಸಮಯದಲ್ಲಿ ಕೂಡ that king Herod beheaded John Baptist. ಹೇರೋದನ ಏನ್ ಮಾಡಿದಾನಂದ್ರೆ ಯೋಹಾನ ತಲೆಯನ್ನು ಶಿರಚ್ಛೇದನ ಮಾಡಿದ್ದಾರೆ. In Matthew 14th chapter 13th verse, ಮತ್ತಾಯಿ 14ನೇ ಅಧ್ಯಾಯ 13th verse, 13ನೇ ವಚನ, disciples came and said to Jesus Christ that Herod was beheaded. ಶಿಷ್ಯರು ಬಂದು ಹೇಳಿದ್ದಾರೆ, ಯೋಹಾನನ್ನು ಶಿರಚ್ಛೇದನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. Jesus was quiet. He never opened any word about John Baptist. ಯೇಸು ಕ್ರಿಸ್ತನ ಸಮಯದಲ್ಲಿ ಯಾವ ಬಾಯಿ ತೆರೆದು ದೀಕ್ಷಾ ಸ್ನಾನ ಮಾಡುವಂತ ಯೋಹಾನನ ಬಗ್ಗೆ ಏನು ಮಾತಾಡಲಿಲ್ಲ, ಸುಮ್ಮನೆ He never spoke about Herod. He never spoke about John Baptist. ಹೇರೋದನ ಬಗ್ಗೆ He left that place and went to other place. ಆತನು ಏನು ಮಾತನಾಡದಂತೆ ಆ ಸ್ಥಳವನ್ನು ಬಿಟ್ಟು ಬೇರೆ ಸ್ಥಳಕ್ಕೆ ಹೋದನು. Hallelujah. Many people think why God has not taken immediate action against ಬಹಳ Herod. ಜನರು ಏನ್ ಅನ್ಕೊಂತಾರಂದ್ರೆ ಹೇರೋದಕ್ಕೆ ವಿರುದ್ಧವಾಗಿ ಯಾಕೆ ದೇವರು ಒಂದು ಆಕ್ಷನ್ ತೆಗೆದುಕೊಂಡಿಲ್ಲ, ಕ್ರಿಯೆ ಮಾಡಲಿಲ್ಲ ಅಂತ. God cannot take immediate action. ದೇವರು ಶೀಘ್ರವೇ ಆಕ್ಷನ್ ಪ್ರತಿಕ್ರಿಯೆ ತೋರಿಸುವುದಿಲ್ಲ. God will see opportunities. ದೇವರು ಮತ್ತೆ ಅವಕಾಶಗಳನ್ನು ಕೊಟ್ಟು ನೋಡ್ತಾ ಇರ್ತಾನೆ, ಅವಕಾಶಗಳನ್ನು ನೋಡ್ತಾ ಇರ್ತಾರೆ. And if wickedness was increased, ಒಂದು ವೇಳೆ ಆ ವ್ಯಕ್ತಿಯ ಒಂದು ದುಷ್ಟತನವು ಹೆಚ್ಚಾದರೆ then what is God will strike him. ಆದ ನಂತರ ದೇವರು ಆತನು ಮೊತ್ತುತ್ತಾನೆ, ಏನಂತಾರೆ ಸ್ಟ್ರೈಕ್ ಮಾಡ್ತಾನೆ. In Acts 12th chapter from 21st verse, ಅಪೊಸ್ತಲ ಕೃತ್ಯಗಳು 12ನೇ ಅಧ್ಯಾಯ 21st verse, 21ನೇ ವಚನ, from 21st to 23rd verse, when we see 21ನಿಂದ 23 ನೋಡುವಾಗ, Herod king sat on the king's throne ಹೇರೋದನು ತನ್ನ ಸಿಂಹಾಸನದ ಮೇಲೆ ಕೂತುಕೊಂಡಿದ್ದಾನೆ. with royal garments sat on the throne. ಬಹಳ ರಾಜದ ವಸ್ತ್ರಗಳನ್ನು ಧರಿಸಿಕೊಂಡು People started shouting. ಎಲ್ಲ ಜನರು ಕೂಡ ಕೂಗಾಡ್ತಾ ಇದ್ರು, oh, this is king voice is like God. ಅಬ್ಬಾ, ರಾಜನ ಸ್ವರವು ದೇವರ ಸ್ವರ ಹಾಗೆ ಇದೆ ಅಂತ ಹೊಗಳ್ತಾ ಇದ್ರು. This is nothing but God's voice. ಇದು ಏನೂ ಅಲ್ಲ, ಈತನು ಮಾತನಾಡುವುದೆಲ್ಲ ದೇವರ ಮಾತುಗಳೇ ಅಂತ ಹೋಗಲಿದ್ದಾರೆ.
Bible says he did not give glory to God. ಆ ಸಮಯದಲ್ಲಿ ಆತನು ದೇವರನ್ನು ಮಹಿಂಪಡಿಸಲಿಲ್ಲ. 23rd verse says, 23ನೇ ವಚನ ಹೇಳುತ್ತದೆ, immediately angel of God struck him. ತಕ್ಷಣವೇ ದೇವರಿಗೆ ಮಹಿಮೆ ಸಲ್ಲಿಸದೇ ಇರುವಾಗ ತಕ್ಷಣವೇ ದೇವದೂತ ಆತನು ಮೊತ್ತು ಸಾಯಿಸಿದ್ದಾನೆ. And he was eaten by worms. ಆತನ ಶರೀರವನ್ನು ಎಲ್ಲ ಹುಳಗಳು ಬಂದು ತಿಂದಿದೆ. And he died. ಆತನು ಸತ್ತೋಗಿದನು, ರಾಜನು ಸತ್ತೋದನು. Hallelujah. ಹಲ್ಲೆಲೂಯಾ. The same way in Asa king time, he put prophet of God in prison. ಆಸಾ ಸಮಯದಲ್ಲಿ ಆಸಾ ರಾಜ ಏನ್ ಮಾಡಿದಂದ್ರೆ ಪ್ರವಾದಿಯನ್ನು ಸೆರೆಮನೆಯಲ್ಲಿ ಹಾಕಿದ್ದಾನೆ. God is seeing when he was going to backslide. ದೇವರು ನೋಡ್ತಾ ಇದ್ರು ಈ ಆಸಾ ಯಾವಾಗ ಕೆಳಗೆ ಹಿಂದೆ ಏನಂತಾರೆ ದೇವರನ್ನು ಬಿಟ್ಟು. 2 Chronicles 16 chapter 12th verse says, ಎರಡನೇ ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 12ನೇ ವಚನ ಹೇಳುತ್ತದೆ, small trouble came to his body. ಆತನ ಶರೀರಕ್ಕೆ ಒಂದು ಚಿಕ್ಕ ತೊಂದರೆ ಬಂತು. ಆಸಾ ರಾಜನಿಗೆ Small disease entered in a leg. ಆತನ ಕಾಲಿಗೆ ಒಂದು ಚಿಕ್ಕ ಕಾಯಿಲೆ ಬಂತು. That time also he did not seek God. ಆ ಸಮಯದಲ್ಲಿ ಕೂಡ ದೇವರನ್ನು ಹುಡುಕಲಿಲ್ಲ. ಅನಾರೋಗ್ಯ He ಸಮಯದಲ್ಲಿ went to physicians, running here and there, physicians. ಡಾಕ್ಟರ್ ಹತ್ರನೇ ಆ ಕಡೆ ಈ ಕಡೆ ದೇವರನ್ನು ಹುಡುಕ್ತಾ ಇಲ್ಲ, ದೇವರನ್ನು ನೋಡ್ತಾ ಇಲ್ಲ, ಆತ್ಕೊಳ್ತಾ ಇಲ್ಲ. He is not seeking God. ದೇವರನ್ನೇ ಆತನು ದೃಷ್ಟಿಸ್ತಾ ಇಲ್ಲ. 2 years he was sick. 2 ವರ್ಷಗಳು ಆತನು ರೋಗಿಯಾದನು. Then he died. ಆದ ನಂತರ ಆತನು ಮರಣಿಸಿದನು. Listen carefully. ಚೆನ್ನಾಗಿ ಕೇಳ್ರಿ. That's what we are in such a way we have to obey God. ಅದಕ್ಕಾಗಿ ನಾವು ದೇವರು ಏನಾದರೂ ಹೇಳ್ತಾ ಇರುವಾಗ ವಿಧೇಯತೆ ತೋರಿಸಬೇಕು. What vision of God is seeing, we have to fulfill it. ದೇವರು ಏನು ಕೊಟ್ಟಿರ್ತಾನೋ ಅದನ್ನು ನಾವು ಪೂರೈಸಬೇಕು. That is the ದರ್ಶನವನ್ನು. reason we are here. ಅದ ಕಾರಣದಿಂದನೇ ನಾವು ಭೂಮಿ ಮೇಲೆ ಇರುವುದು. ದೇವರ We have to ಉದ್ದೇಶ listen God's word ನಾವು ದೇವರ ವಾಕ್ಯವನ್ನು ಕೇಳಬೇಕು, and correct our lives. ನಮ್ಮ ಜೀವನಗಳನ್ನು ಸರಿಪಡಿಸಿಕೊಳ್ಳಬೇಕು, And we must live for God. ಕ್ರಿಸ್ತನಕ್ಕಾಗಿ ಜೀವಿಸಬೇಕು. Holy Spirit is our teacher. ಪವಿತ್ರಾತ್ಮ ದೇವರು ನಮ್ಮ ಬೋಧಕನು, He is our counselor. ಆತನು ನಮಗೆ ಆಲೋಚನೆಗಳು ಕೊಡುವ He is ಆತನು, our lead. ಆತನು ನಮ್ಮನ್ನು ನಡೆಸುವ ಆತನು, He is our guide. ಆತನು ನಮ್ಮನ್ನು ನಡೆಸುವ ಆತನು, He is our helper. ಆತನು ನಮ್ಮ ಸಹಾಯಕರ್ತನು, He is our teacher. ಆತನು ನಮ್ಮ ಬೋಧಕನು, Teach us in all the truth. ಎಲ್ಲಾ ಸರ್ವ ಸತ್ಯದಲ್ಲಿ ನಡೆಸುವ ಆತನು. Hallelujah. ಹಲ್ಲೆಲೂಯಾ. He will make us influential person on this earth. ಆತನು ನಮ್ಮನ್ನು ಪ್ರಭಾವವುಳ್ಳುವಂತ ವ್ಯಕ್ತಿಗರಾಗಿ ಮಾಡ್ತಾನೆ ಭೂಮಿ ಮೇಲೆ. Once he started to use you, ಒಂದು ಸತಿ ನಿನ್ನನ್ನು ಉಪಯೋಗ ಮಾಡೋದಕ್ಕೆ ಪ್ರಾರಂಭಿಸಿದ್ರೆ you will become a superman. ನೀನು ಅಸಾಧಾರಣ ವ್ಯಕ್ತಿ ಆಗುತ್ತೀಯ. ಆಮೆನ್. Hallelujah. In the name of Jesus. With the Holy Spirit, if he moves, I tell you, you will become a superman. ಪವಿತ್ರಾತ್ಮ ದೇವರೊಂದಿಗೆ ನೀನು ಚಲಿಸುತ್ತಾ ನಡೆಸಲ್ಪಡುವಾಗ ಅಸಾಧಾರಣ ವ್ಯಕ್ತಿಯಾಗಿ ಎನಿಸಲ್ಪಡ್ತಿ. Kings will bow at you. ಅವಾಗ ಅರಸರು ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದವರು ನಿನ್ನ ಮುಂದೆ ಬಗ್ಗುತ್ತಾರೆ. Authorities come and bow at you. ಆ ಅಧಿಕಾರಿಗಳು ಬಂದು ನಿನಗೆ ಬಗ್ಗುತ್ತಾರೆ. Flock people will come at you. ಎಲ್ಲ ಗುಂಪು ಗುಂಪು ಜನರು ನಿನ್ನ ಸಂಗಡ ನಿನಗೋಸ್ಕರ ಬರ್ತಾರೆ. Because of the Holy Spirit. ಪವಿತ್ರಾತ್ಮನು ನಿನ್ನಲ್ಲಿ ಕಾರ್ಯ ಮಾಡುವುದರಿಂದ. That's why don't neglect Holy Spirit. ಅದಕ್ಕಾಗಿ ಪವಿತ್ರಾತ್ಮ ದೇವರನ್ನು ನಿರ್ಲಕ್ಷ್ಯ ಮಾಡಬೇಡ್ರಿ. Don't quench Holy Spirit. ಪವಿತ್ರಾತ್ಮ ದೇವರನ್ನು ದುಃಖಪಡಿಸಬೇಡ್ರಿ. What Jesus said about Holy Spirit. ಪವಿತ್ರಾತ್ಮದ ಕುರಿತು ಯೇಸು ಏನಂತ ಹೇಳಿದ್ದಾರೆ? If you speak against Holy Spirit, there will be no forgiveness. ನೀನು ಪವಿತ್ರಾತ್ಮ ದೇವರಿಗೆ ವಿರುದ್ಧವಾಗಿ ಏನಾದರೂ ಮಾತನಾಡಿದ್ರೆ ನಿನಗೆ ಕ್ಷಮಾಪಣೆ ಇರುವುದಿಲ್ಲ. That's what, be careful when you are listening to Holy Spirit. ನೀನು ಪವಿತ್ರಾತ್ಮ ದೇವರ ಸಂಗಡ ನೀನು ಮಾತನಾಡ್ತಾ ಇರುವಾಗ ಜಾಗೃತಿಯಾಗಿರಬೇಕು. Don't talk against works of Holy Spirit. ಪವಿತ್ರಾತ್ಮ ದೇವರ ಕಾರ್ಯಗಳಿಗೆ ವಿರುದ್ಧವಾಗಿ ಮಾತನಾಡುವುದಕ್ಕೆ ಹೋಗಬೇಡ. Don't speak against anointed man of God. ಅಭಿಷೇಕಿಸಲ್ಪಟ್ಟಿರುವಂತ ದೈವ ಜನರಿಗೆ ವಿರುದ್ಧವಾಗಿ ಮಾತನಾಡುವುದಕ್ಕೆ ಹೋಗಬೇಡ. We have to see the anointing and we shut our mouth. ನಾವು ಅವರ ಮೇಲಿರುವಂತ ಅಭಿಷೇಕವನ್ನು ನೋಡಿ ಬಾಯಿ ಮುಚ್ಚಿಕೊಳ್ಳಬೇಕಷ್ಟೇ. Hallelujah. Hallelujah. Are you with me what I'm saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? So that is the reason God kept us here to work through the Holy Spirit. ನಮ್ಮನ್ನು ದೇವರು ಆತನಿಂದ ಕಾರ್ಯ ಮಾಡುವುದಕ್ಕಾಗಿ ಇಲ್ಲಿ ಇಟ್ಟಿದ್ದಾರೆ. Whoever available, God will make use of you. ಯಾರ್ಯಾರು ಅವಕಾಶವನ್ನು ಉಪಯೋಗ ಮಾಡಿಕೊಂಡು ಅವರೇ ಅವಕಾಶಗಳನ್ನು ಕಲ್ಪಿಸಿಕೊಂಡಿರ್ತಾರೋ ದೇವರು ಉಪಯೋಗ ಮಾಡಿಕೊಳ್ತಾರೆ. Hallelujah. Hallelujah. Not what pastor chose person. ಏನು ಸಭಾಪಾಲಕರು ಆರಿಸಿಕೊಂಡ ವ್ಯಕ್ತಿಗಳೇ ಬೇಕಂತಲ್ಲ, ದೇವರಿಗೆ ಅವ್ರು ಬೇಕಾಗಿಲ್ಲ. God looks your heart. ದೇವರು ನಿಮ್ಮ ಹೃದಯಗಳನ್ನು ನೋಡಿ ಆರಿಸಿಕೊಳ್ಳುತ್ತಾರೆ. Samuel prophet looked the first son of Jesse. ಸಮುವೇಲ ಪ್ರವಾದಿ ಏನು ಮಾಡಿದಂದ್ರೆ ಜೆಸ್ಸಿ ಮಗನಾಗಿರುವಂತ ಮೊದಲನೇ ಮಗನ್ನು
ನೋಡಿದಾನೆ. He was very tall, very strong. ಆತನು ಬಲವುಳ್ಳವನಾಗಿ ಬಲಾಢ್ಯನಾಗಿದ್ದನು ಅಭಿಷೇಕಿಸುವುದಕ್ಕೆ ರಾಜನಾಗಿ. He said, oh, this man only God will choose. ಪ್ರವಾದಿ ಏನಂದನಂದ್ರೆ ಸಾಮ್ಯೇಲ್ ಪ್ರವಾದಿ ಈತನ್ನೇ ಇರಬಹುದು ದೇವರ God said to ಅಭಿಷೇಕ. Samuel prophet, don't look outside appearance, look inside. ದೇವರು ಸಮುವೇಲ್ ಪ್ರವಾದಿ ಕೇಳಿದ್ದಾರೆ, ನೀನು ಅಂತರಂಗದಲ್ಲಿ ಇರುವಂತ ವಿಷಯಗಳನ್ನ ನೋಡು, ಹೊರಗೆ ಕಾಣಿಸುವಂತ ವಿಷಯಗಳನ್ನೆಲ್ಲ. He's having many sons, one by one coming. God said, I'm ಆತನಿಗೆ ಇರುವಂತ rejected. ಮಕ್ಕಳನ್ನೆಲ್ಲ ಕೂಡ ಒಬ್ಬರಾದ್ಮೇಲೆ ಒಬ್ಬರು ಬಂದಿದ್ದಾರೆ, ಎಲ್ಲರನ್ನು ತಿರಸ್ಕಾರ ಮಾಡಿದನು. Not this man. ಈ ವ್ಯಕ್ತಿ ಅಲ್ಲ, Not this man. ಈ ಮನುಷ್ಯ ಅಲ್ಲ, All gone out. ಎಲ್ಲರೂ ಹೋಗಿದ್ದಾರೆ. Samuel looking someone, no one is there. ಇನ್ನ ಯಾರನ್ನಿದ್ದಾರೆ ನೋಡಿದ್ದಾರೆ, ಯಾರು ಇಲ್ಲ. He asked Jesse, any more sons? ಮತ್ತೆ ಸಮುವೇಲ್ ಪ್ರವಾದಿ ಕೇಳಿದ್ದಾರೆ, ಇನ್ನು ಯಾರಾದ್ರೂ ನಿಮ್ಗೆ ಮಕ್ಕಳಿದಾರಾ? One son is there in looking ಇದಾನೆ after sheep in the ಒಬ್ಬನು. forest. ಒಬ್ಬನಿದಾನೆ ಅಲ್ಲಿ ಕುರಿಗಳನ್ನು ಕಾಯ್ತಾ ಇದ್ದಾನೆ. Call him immediately. ಆತನ ತಕ್ಷಣವೇ ಕರಿ. He left all the sheep and came there. ಆತನು ಕರೆದಿದ್ದಾಗ ಕುರಿಗಳನ್ನೆಲ್ಲ ಅಲ್ಲಿ ಬಿಟ್ಟು ಬಂದಿದ್ದಾನೆ ಓಡಿ. When he came there, ಆತನು ಬಂದಲ್ಲಿರುವಾಗ God said, ದೇವರು ಹೇಳಿದ್ದಾರೆ, he is chosen. ಈತನೇ ಆರಿಸಲ್ಪಟ್ಟಿದ್ದಾನೆ. Put oil and anoint him as a king. ಅಭಿಷೇಕನಾಗಿ ರಾಜನಾಗಿ ನೀನು. Only 17 years. 17 ವರ್ಷ ಮಾತ್ರ ಇತ್ತು ವಯಸ್ಸು. Hallelujah. God anointed him ದೇವರು as ಆ a king. ಸಮಯದಲ್ಲೇ ಅಭಿಷೇಕಿಸಿದ್ದಾನೆ ದಾವೀದನನ್ನು. 13 years he took training to be a king. ರಾಜನಾಗುವುದಕ್ಕೆ ಆ ಸಮಯದಿಂದ ಮತ್ತೆ 13 ವರ್ಷಗಳ ಆತನು ಶಿಕ್ಷಣ Not ಹೊಂದಿಕೊಂಡಿದ್ದಾನೆ. that after immediately putting oil, he did not went to the Saul seat. ಏನು ಅಭಿಷೇಕ ಮಾಡಿದ ಕೂಡಲೇ ಹೋಗಿ ಆ ಸೀಟಲ್ಲಿ ಕೂತ್ಕೊಂಡು ಆಗಲಿಲ್ಲ ರಾಜನ That King ಸ್ಥಾನದಲ್ಲಿ. Saul wanted to kill him in many ways. ಬಹಳಷ್ಟು ಸಮಯ ಸೌಲ್ ರಾಜನ ಸಾಯಿಸಬೇಕಂತ ನೋಡಿದನು. Because of the anointing he was protected. ಆದ್ರೆ ಆತನ ಮೇಲಿರುವಂತ ಅಭಿಷೇಕವತ್ತನ್ನು ಕಾಪಾಡ್ತಾ At ಬಂದಿದೆ. the age of 38th year he became a 30ನೇ king. ವರ್ಷ ಬಂದಿದ್ದಾಗ ಅವಾಗ ದಾವೀದನ ರಾಜನಾದನು. Hallelujah. ಹಲ್ಲೆಲೂಯಾ. God don't look outside, God look inside. ದೇವರು ಹೊರಗಿನ ರೂಪವನ್ನು ನೋಡೋದಿಲ್ಲ, ಅಂತರಂಗದಲ್ಲಿ ನಿನ್ನ ಮನಸ್ಸನ್ನು ನೋಡ್ತಾನೆ. He see your heart. ಆತ ನಿನ್ನ ಹೃದಯವನ್ನು ನೋಡ್ತಾನೆ. What is your desire for God? ದೇವರಕ್ಕಾಗಿ ನಿನ್ನ ಆಶೆ ಏನೆಂತು. Hallelujah. God said about David is a man of my own ಆ heart. ದಾವೀದನ ಬಗ್ಗೆ ಏನಂತಾನಂದ್ರೆ ದೇವರು ಈತನು ನನ್ನ ಹೃದಯಾನುಸಾರವಾಗಿ ನಡೆಸುವಂತ He's a man of my own heart. ನನ್ನ ಸ್ವಂತ ಮನಸ್ಸು ಹೃದಯ ಹೆಂಗಿರ್ತದೋ ಹಂಗ ನಡೀತಾ ಇದ್ದಾನೆ. Many people says he was an adulterer. ಬಹಳ ಜನ ಹೇಳ್ತಾರೆ ಆತನು ವ್ಯಭಿಚಾರ ಮಾಡಿದ್ದಾನೆ ಎಂದು. But God says he's a man of my own heart. ಆದ್ರೆ ದೇವರಂತಾನೆ ಆತನ ನನ್ನ ಸ್ವಂತ ಹೃದಯಾನುಸಾರವಾದ ಮನುಷ್ಯ. When God accept, no man can reject. ದೇವರ ಆತನ್ನು ಸ್ವೀಕರಿಸಿದಾಗ ಯಾರು ತಿರಸ್ಕಾರ ಮಾಡಲ್ಲ. Many people may find faults in you. ಯಾರೇ ಜನರು ಬಹಳಷ್ಟು ಜನರು ನಿನ್ನ ಮೇಲೆ ದೂರನ್ನು ಯಾವುದೇ ತಪ್ಪನ್ನು ನೋಡ್ತಾ ಇರಬಹುದು. But when God see your heart, ಆದ್ರೆ ದೇವರು ನಿನ್ನ ಹೃದಯ ನೋಡಿ, when God chose, no one can reject. ದೇವರು ನಿನ್ನನ್ನು ನೋಡಿ ಆರಿಸಿಕೊಂಡಿದಾಗ ಯಾರು ತಿರಸ್ಕರಿಸುವುದಕ್ಕೆ ಆಗುವುದಿಲ್ಲ. God needs people who is a man of his own ದೇವರು heart. ತನ್ನ ಹೃದಯಾನುಸಾರವಾಗಿ ನಡೆಸಲ್ಪಡುವಂತ ಜನರಕ್ಕಾಗಿ ನೋಡ್ತಾ ಇದ್ದಾರೆ. Hallelujah. Hallelujah. You may be thinking how I can be the man of his heart. ನೀನು ಹೇಳ್ಬೋದು ಯಾವ ರೀತಿಯಲ್ಲಿ ನಾನು ಆತನ ಹೃದಯಾನುಸಾರವ ಮನುಷ್ಯನಾಗಿರಬಹುದೆಂದು. Only just do the word, that's all. ಹೃದಯಾನುಸಾರವಾಗಿರ್ಬೇಕಂದ್ರೆ ವಾಕ್ಯವೇ ಹೇಳ್ತದೋ ಅದನ್ನು ಮಾಡುತ್ತಾ ಹೋಗಬೇಕು. That only will make you the man of God's heart. ಅದೇ ದೇವರ ಹೃದಯಾನುಸಾರವಾಗಿ ನಿನ್ನ ಮನುಷ್ಯನಾಗಿ ಮಾಡುತ್ತದೆ. You can reach goal. ನೀನು ದೇವರಿಟ್ಟಿರುವಂತ ಗಮ್ಯವನ್ನು You ಸೇರಬಹುದು. can reach vision. ನೀನು ದರ್ಶನವನ್ನು ಸೇರಬಹುದು. You can take the people for Christ. ಕ್ರಿಸ್ತನಕ್ಕಾಗಿ ಜನರನ್ನು ನೀನು ಹೊಂದಿಕೊಳ್ಳಬಹುದು. You can see the anointing. ಅಭಿಷೇಕವನ್ನು ನೀನು ನೋಡಬಹುದು. You can see the virtue will pass through your garments. ನಿನ್ನ ಬಟ್ಟೆಗಳಿಂದ ದೇವರ ಒಂದು ಅಭಿಷೇಕವು ಮತ್ತೆ ದೇವರ ಗುಣಗಳು ಕೂಡ ಪ್ರತ್ಯಕ್ಷವಾಗುತ್ತವೆ. Amen. Are you ready to receive that anointing? ಆ ಅಭಿಷೇಕದಲ್ಲಿ ನೀನು ನಡೆಯುವುದಕ್ಕೆ ಸಿದ್ಧವಾಗಿದೆಯಾ? Yes. Be ready. God is ready to move with you. ದೇವರು ನಿನ್ನ ಸಂಗಡ ಆತನು ಚಲಿಸುವುದಕ್ಕೆ ಸಿದ್ಧವಾಗಿದ್ದಾನೆ. Why is ನೀನು speaking these words to you? ಯಾಕೆ ಈ ಮಾತುಗಳು ನಿನ್ನ ಸಂಗಡ ಮಾತನಾಡ್ತಾ ಇದ್ದಾನೆ? He wanted to make use of you. ನಿನ್ನನ್ನು ಉಪಯೋಗಿಸಿಕೊಳ್ಳಬೇಕಂತ. Otherwise why he has to speak these words to you? ಇಲ್ಲದಿದ್ರೆ ಯಾಕೆ ಈ ಮಾತುಗಳು ನಿಮಗೆ ಆತನು ಹೇಳ್ತಾ ಇದ್ದಾರೆ? You are in the plan of God. ನೀನು ದೇವರ ಯೋಜನೆಯಲ್ಲಿ ಇದೆಯಾ? ಆಮೆನ್. You are in the purpose of God. ದೇವರ ಉದ್ದೇಶ ಚಿತ್ತದಲ್ಲಿ ನೀನಿದೆಯಾ? God want to take this world for Jesus. ದೇವರಕ್ಕಾಗಿ ಈ ಲೋಕವನ್ನು ನೀನು ತೆಗೆದುಕೊಂಡು ಹೋಗಬೇಕಂತಿದ್ದಾರೆ. Whoever you may be, ನೀನು ಯಾರೇ ಆಗಿರಬಹುದು, you are fit in the kingdom of God. ದೇವರ ರಾಜ್ಯದಲ್ಲಿ ನೀನು ಅರ್ಹನು. To work, ಆತನಕ್ಕಾಗಿ ಕಾರ್ಯ ಮಾಡುವುದಕ್ಕೆ you are qualified by born again. ನೀನು ತಿರುಗಿ ಜನ್ಮಿಸಿರುವಾಗ ನೀನು ಅರ್ಹನಾಗಿದೆಯಾ? You are qualified because Holy Spirit dwells in you. ಪವಿತ್ರಾತ್ಮ ನಿನ್ನಲ್ಲಿರುವುದರಿಂದ ನೀನು ಅರ್ಹನು, ಯೋಗ್ಯನಾಗಿದೆಯಾ ಆತನ ಕಾರ್ಯಕ್ಕೆ? Receive the word, put in practice. ಆ ವಾಕ್ಯವನ್ನು ಸ್ವೀಕರಿಸಿ ಕಾರ್ಯರೂಪದಲ್ಲಿಡು.
Amen. ಆಮೆನ್. Hallelujah. ಹಲ್ಲೆಲೂಯಾ. Take the words from Holy Spirit. ಪವಿತ್ರಾತ್ಮ ದೇವರಿಂದ ನೀನು ವಾಕ್ಯಗಳನ್ನು ತೆಗೆದುಕೋ. That will make you see miracles in your life, in ನಿನ್ನ your ಜೀವನದಲ್ಲಿ, family, in your business. ನಿನ್ನ ಜೀವನದಲ್ಲಿ, in all ಕುಟುಂಬದಲ್ಲಿ, things. ವ್ಯಾಪಾರದಲ್ಲಿ ಎಲ್ಲಾ ವಿಷಯಗಳಲ್ಲಿ ನೀನು ಅದ್ಭುತಗಳನ್ನು ನೋಡೋದಾಗುತ್ತದೆ. Amen. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.